ಎಲ್ಲರೂ ಚಪ್ಪಾಳೆ ತಟ್ಟುವ ಮುಖಾಂತರ ಸರ್ವಪ್ರಥಮ ವಿದ್ಯಾದಿವಸ ಮಂಡಳಿ ನಿಮಿತ್ತ ಇಂದು ಅಖಿಲ ಭಾರತೀಯ ಗ್ರಾಹಕ ಪಂಚಾಯಿತಿಯ ಸ್ವರ್ಣ ಜಯಂತಿಯ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂಥ ನನ್ನ ನೆಚ್ಚಿನ ವಕೀಲರಾದಂಥ ಶ್ರೀ CS ಚಿಕ್ಕನಗೌಡ ಸರ್ ಅವರು ಅಖಿಲ ಭಾರತೀಯ ಗ್ರಾಹಕ ಪಂಚಾಯಿತಿ ಸ್ವರ್ಣ ಜಯಂತಿ ಪ್ರಾಂತ ಸಂಚಾಲಕರು ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಸಂಸ್ಥೆಗೆ ಬಂದು ಈ ಸಭೆಯ ಉದ್ಘಾಟಕರಾಗಿದ್ದಾರೆ. ಅವರಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಅಖಿಲ ಭಾರತೀಯ ಗ್ರಾಹಕ ಪಂಚಾಯಿತಿ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರು ಹಾಗೂ ಗೋಕಾಕ್ LLB ಲಾ ಕಾಲೇಜಿನ ಉಪನ್ಯಾಸಕರು ಆದಂಥ ಶ್ರೀಮತಿ PV ನಿಂಬಾಳ್ಕರ್ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹಿತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಮಿತ್ರರು ಅವರು ಸಹಿತ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಶ್ರೀ AM ಸಿದ್ದರಾಮಣಿ ಅಧಿವ್ಯಕ್ತ ಪರಿಷತ್ ಬೈಲೊಂಗಲ್ ಅಧ್ಯಕ್ಷರು ಅವರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಎಲ್ಲ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಇನ್ನೋರ್ವ ವಕೀಲ ಮಿತ್ರರು ಆಗಮಿಸಿದ್ದಾರೆ. ಶ್ರೀ IM ಹಿರೇಮಠ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹಿತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ವಕೀಲರ ಮಿತ್ರರಾದಂಥ ರಂಜಿತ್ ಕವಲ್ದಾರ್ ಅವರು ಸಹಿತ ಆಗಮಿಸಿದ್ದಾರೆ. ಅವರಿಗೂ ಸಹಿತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ವಕೀಲರಾದಂಥ YS ಕಾನಟ್ಟಿ ಅವರಿಗೂ ಸಹಿತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಎಲ್ಲ ಶಿಬಿರಾರ್ಥಿಗಳಿಗೂ ಸ್ವಾಗತವನ್ನು ಕೋರುತ್ತೇನೆ. ಒಂದು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮ ನಮ್ಮ CS ಚಿಕ್ಕನಗೌಡ ಸರ್ ಭಾಷಣ ಕೇಳಬೇಕಾಗಿದೆ. ಅದೇ ರೀತಿಯಾಗಿ ಶ್ರೀಮತಿ PV ನಿಂಬಾಳ್ಕರ್ ಮೇಡಮ್ ಅವ್ರದ್ದು ಭಾಷಣ ಕೇಳಬೇಕಾಗಿದೆ. ಶ್ರೀ AM ಸಿದ್ದರಾಮಣಿ ಅವ್ರದ್ದು ಭಾಷಣ ಕೇಳಬೇಕಾಗಿದೆ. ಆದ್ದರಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಾಡಿಕೊಳ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಸಸಿಗೆಯನ್ನು ನೀರೇರುವ ಮುಖಾಂತರ ಉದ್ಘಾಟನೆಯನ್ನು ಉದ್ಘಾಟಿಸಿದಂಥ ಎಲ್ಲ ಅತಿಥಿ ಮಹೋದಯರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈಗ ಅತಿಥಿ ಮಹೋದಯರಾದಂಥ CS ಚಿಕ್ಕನಗೌಡ ಸರ್ ಅವರಿಂದ ಒಂದೆರಡು ಮಾತುಗಳನ್ನು ಪಂಚಾಯತ್ ರಾಜ್ ಗ್ರಾಹಕರ ಬಗ್ಗೆ ಹೇಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ. ಇವತ್ತಿನ ದಿವಸ ಅಖಿಲ ಭಾರತೀಯ ಗ್ರಾಹಕ ಪಂಚಾಯಿತಿಯ ಒಂದು ಸ್ವರ್ಣ ಜಯಂತಿಯ ಒಂದು ಕಾರ್ಯಕ್ರಮ. ವೇದಿಕೆ ಮೇಲೆ ಆಶೀರ್ವಾದಂಥ ಸನ್ಮಾನ್ಯ ಆತ್ಮೀಯ ಮಿತ್ರರಾದಂಥ ಲಕ್ಷ್ಮಣ್ ಅಡಿಹುಡಿಯವರೇ, ಅಖಿಲ ಭಾರತ ಗ್ರಾಹಕ ಪಂಚಾಯಿತಿ ಬೆಳಗಾವಿ ಘಟಕದ ಅಧ್ಯಕ್ಷರಾದಂಥ ಶ್ರೀಮತಿ ಪ್ರತಿಭಾ ನಿಂಬಾಳ್ಕರ್ ಅವರೇ, ವೇದಿಕೆ ಮೇಲೆ ಆಶೀರ್ವಾದಂಥ ಬೈಲೊಂಗಲ್ ಅಧಿವ್ಯಕ್ತ ಪರಿಷತ್ತಿನ ಅಧ್ಯಕ್ಷರಾದಂಥ ಅದೃಶ್ ಸಿದ್ದರಾಮಣಿ ಅವರೇ, ಆತ್ಮೀಯ ಮಿತ್ರರಾದಂಥ ರಂಜಿತ್ ಕವಲ್ದಾರ್ ಅವರೇ, ಹಾಗೂ ಮೂಡಲಗಿಯ ವೇದಿಕೆ ಮೇಲೆ ಆಶೀರ್ವಾದಂಥ ನನ್ನ ಆತ್ಮೀಯ ನ್ಯಾಯವಾದಿಗಳು, ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಎಲ್ಲ ಶಿಬಿರಾರ್ಥಿಗಳಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ, ಎಲ್ಲರೂ ಅಂತಿರ್ಬೋದು ಏನಿದು ಅಖಿಲ ಭಾರತೀಯ ಗ್ರಾಹಕ ಪಂಚಾಯತಿ ಏನು ತೊಗೊಂಬಂದಿಟ್ರು ನಮ್ಮ ಅಡಿಹುಡಿ ಸರು, ಏನಿದು ಅಖಿಲ ಭಾರತೀಯ ಗ್ರಾಹಕ ಪಂಚಾಯತಿ, ಯಾರಿಗ್ಯಾರ ಇದ್ರ ಬಗ್ಗೆ ಗೊತ್ತೈತಾ? ಭಾಷಣ ಮಾಡೋಕ್ಕಿಂತ
ಒಂದು ಚರ್ಚಾಸ್ಪರ್ಧೆಗೆ ಎಲ್ಲರೂ ಒಳಪಡೋಣ ಅಂತ. ಹೌದಾ? ಮಾಡ್ಬೋದಲ್ಲ? ಯಾರಿಗಾರು ಅಖಿಲ ಭಾರತೀಯ ಗ್ರಾಹಕ ಪಂಚಾಯತಿ ಬಗ್ಗೆ ನಾಲೆಜ್ ಇದೆಯಾ? ಎನಿ ಒನ್ ಪರ್ಸನ್ ಹೇಳ್ಬೋದು. ಮಾರುಕಟ್ಟೆಯಲ್ಲಿ ಗ್ರಾಹಕ ಅಂದ್ರೆ ಗೊತ್ತಾಕತ್ತ? ಗ್ರಾಹಕ ಅಂದ್ರೆ ಯಾರು? ನೀವು ಅಷ್ಟೇ ಅಲ್ಲ, ಕೊಳ್ಳವ್ರೆಲ್ಲರೂ ಗ್ರಾಹಕರನ್ನ. ಹೌದಾ? 10 ವರ್ಷದ ಮ್ಯಾಗಿನ ಯಾರು ಅದಾರಲ್ಲ, ವಿಶೇಷವಾಗಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಒಂದಿದೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1956. ಈಗದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019 ಅಂತ ತಿದ್ದುಪಡಿ ಆಗೈತಿ. ಮೊದಲು ಇರುವಂಥ ಕಾಯ್ದೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ 1956. ನಾಳೆ ನಿಮಗೆ ಇದನ್ನು ಪ್ರಶ್ನೆ ಕೇಳ್ಬೋದು. ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿ ಆಯ್ತು ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು ನಾಳೆ ರಿಟರ್ನ್ ಎಕ್ಸಾಮ್ದೊಳಗೆ. 1956 ಆತಿ. 2019 ತಿದ್ದುಪಡಿ ಆತಿ. ಯಾಕೆ ತಿದ್ದುಪಡಿ ಆತಿ ಅಂತ ಮೊದಲಿರುವಂಥದ್ದು ಕಾಯ್ದೆ ಏನಿತ್ತಂತಂದ್ರೆ, ಗ್ರಾಹಕರಿಗೆ ಆಗುವಂಥ ಕುಂದುಕೊರತೆಗಳನ್ನು ನಿವಾರಿಸುವಂಥ ಕಾಯ್ದೆ ಯಾವುದಪ್ಪ ಅಂದ್ರೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ. ಮೊದಲು ಆ ಕಾಯ್ದೆ ಬರೋಕ್ಕಿಂತ ಮೊದಲ ಮಾರಾಟ ಮಾಡೋರು ಸಾಕಷ್ಟು ಲಾಭ ಮಾಡ್ಕೋತಿದ್ರು. ಆಮೇಲೆ ಈ ಕಾಯ್ದೆ ಬಂದ ಕೂಡಲೇ ಒಂದಷ್ಟು ಗ್ರಾಹಕರಿಗೆ ಮತ್ತು ಮಾರಾಟ ಮಾರಿಗೆ ಒಂದು ನಿಬಂಧನೆಗಳನ್ನು ಹೇರಿದರು. ಉದ್ದೇಶ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡುವಂಥದ್ದು. ಈ ಹಿನ್ನೆಲೆದೊಳಗೆ ಮೊದಲಿರುವಂಥ ಕಾಯ್ದೆ ಕೊಳ್ಳುವವನೇ ಎಚ್ಚರಿಕೆ ಅಂತ ಕರೀತು. ಏನು ನಾವು ವಸ್ತುಗಳನ್ನು ತಗೊಳ್ತೀವಲ್ಲ, ಕೊಳ್ಳುವವನೇ ಎಚ್ಚರಿಕೆ ಅಂತ ನಾವು ಯಾವುದೋ ವಸ್ತುಗಳನ್ನು ಖರೀದಿ ಮಾಡ್ಬೇಕಂತಂದ್ರೆ ನಾವು ಎಚ್ಚರಿಕೆಯಿಂದ ಖರೀದಿ ಮಾಡಬೇಕು ಅಂತ ಇತ್ತು. 2019 ತಿದ್ದುಪಡಿ ಕಾಯ್ದೆದೊಳಗೆ ಬದಲಾವಣೆ ಮಾಡಿ ಮಾರುವವನೇ ಎಚ್ಚರಿಕೆ ವಹಿಸ್ಬೇಕಂತ. ಯಾವುದೋ ವಸ್ತುಗಳನ್ನು ಕೊಡಬೇಕಾದ್ರೆ ನಾವು ಎಚ್ಚರಿಕೆ ವಹಿಸಿ ನಮಗೆ ಕೊಡಬೇಕು. ಇಲ್ಲಿ ಗ್ರಾಹಕನೇ ರಾಜ್ಯ. ಏನು ಗ್ರಾಹಕ ರಾಜ್ಯ? ಉದಾಹರಣೆಗೆ ಹೇಳಬೇಕಪ್ಪ ಅಂತಂದ್ರೆ, ಏನೋ ಒಂದು ಟಿ ವಿ ತೊಗೊಂಬಂದಿರ್ತೀರಿ, ಏನೋ ಒಂದು ಪುಸ್ತಕ ಖರೀದಿ ಮಾಡಿರ್ತೀರಿ, ಏನೋ ಲ್ಯಾಪ್ಟಾಪ್ ಖರೀದಿ ಮಾಡಿರ್ತೀರಿ, ಮೊಬೈಲ್ ಖರೀದಿ ಮಾಡಿರ್ತೀರಿ. ಅದು ಏನೋ ಡಿಫಿಷಿಯನ್ಸ್ ಆಗಿರ್ತೈತೆ, ನಿಮಗೆ ನ್ಯೂನ್ಯತೆಯಿಂದ ಕೂಡಿರ್ತೈತಿ. ಆವಾಗ ನೀವೇನಾಗಿ ಏನು ಮಾಡ್ಕೊಂಡ್ಬಿಡ್ತೀರಿ ಅಂತಂದ್ರೆ, ಮೊಬೈಲ್ ತಂದಿನಿ ನಾನು ಹಣೆ ಬರಕ್ಕೆ ಎಲ್ಲ ಕೆಟ್ಟ ಹೋಯ್ತು ನೋಡಪ್ಪ ಅಂತಂದ್ರೆ ಸುಮ್ಮನೆ ಆಗಿಬಿಡ್ತೀರಿ. ಆ ರೀತಿ ಆಗಬಾರ್ದು. ಯಾವುದೇ ಗ್ರಾಹಕ ಶೋಷಣೆಗೆ ಒಳಗಾಗಬಾರ್ದು ಅನ್ನೋ ಸಂಬಂಧ ಈ ಕಾಯ್ದೆಯನ್ನು ಜಾರಿಗೆ ತೊಗೊಂಬಂದರು. ಯಾವುದೇ ಒಂದು ಮೊಬೈಲ ತೊಂಬರ್ರಿ, ಟಿ ವಿನ ತೊಂಬರ್ರಿ, ಅದಕ್ಕೊಂದು ಗ್ಯಾರಂಟಿ ಮತ್ತು ವಾರಂಟಿ ಅಂತ ಇರ್ತದೆ. ವಿದಿನ್ ಟೈಮ್ದೊಳಗೆ ಅಕಸ್ಮಾತ್ ಅದು ಡಿಫಿಷಿಯಂಟ್ ಸರ್ವಿಸ್ ಆಗಿತ್ತು ಅಂತಂದ್ರೆ ತಾವು ಅದರಿಂದ ಪರಿಹಾರ ತಗೋಬೋದು. ಯಾವ ರೀತಿ ಪರಿಹಾರ ತಗೋಬೋದು? ಜಿಲ್ಲಾ ಮಟ್ಟದೊಳಗೆ ಜಿಲ್ಲಾ ಗ್ರಾಹಕರ ವೇದಿಕೆ ಅಂತ ಕರೀದೆ. ರಾಜ್ಯದೊಳಗೆ ರಾಜ್ಯ ಗ್ರಾಹಕ ವೇದಿಕೆ ಅಂತಿದೆ. ರಾಷ್ಟ್ರದೊಳಗೆ ರಾಷ್ಟ್ರ ಗ್ರಾಹಕ ವೇದಿಕೆ ಅಂತಿದೆ. 5 ಲಕ್ಷ ರೂಪಾಯಿ ಒಳಗಿನ ನಿಮ್ಮ ಪರಿಹಾರ ಇತ್ತು ಅಂತಂದ್ರೆ ತಾವು ಜಿಲ್ಲಾ ಗ್ರಾಹಕರ ವೇದಿಕೆದೊಳಗೆ ಪರಿಹಾರ ತಗೋಬೋದು. 5 ಲಕ್ಷ ರೂಪಾಯಿ ಮ್ಯಾಲ ಪರಿಹಾರ ಇತ್ತಂದ್ರೆ ರಾಜ್ಯ ಗ್ರಾಹಕ ಆಯೋಗಕ್ಕೆ ತಾವು ದೂರನ್ನು ನೀಡ್ಬೋದು. ಯಾವ ರೀತಿ? ಇಲ್ಲರಿ, ನೀವೆಲ್ಲ ಗ್ರಾಹಕರ ಇದನ್ನೆಲ್ಲ ಹೇಳತ್ತೀರಿ, ನಮ್ಮ ಟಿ ವಿ ಕೆಟ್ಟಿತ್ತು, ಆಮೇಲೆ ಮೊಬೈಲ್ ಕೆಟ್ಟಿತ್ತು, ಮತ್ತು ನೀವು ವಕೀಲರು ಇಡಬೇಕು, ವಕೀಲರು ಇಟ್ಟರೆ ಅವ್ರಿಗೆ ಅರ್ಧ ಫೀ ಕೊಡಬೇಕು ಅನ್ನುವಂಥ ನಿಮ್ಮದು ಏನಾರು ಕಲ್ಪನೆ ಇದ್ದರೆ ದಯಮಾಡಿ ಅದನ್ನು ತೆಗೆದು ಹಾಕ್ಬಿಡಿ. ಗ್ರಾಹಕರ ಒಂದು ಏನು ಕೋರ್ಟ್ ಅದಾವಲ್ಲ, ಇಲ್ಲಿ ಯಾರು ವಕೀಲರು ಇಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಯಾರು ವಕೀಲರ ಫೀನೂ ಕೊಡಬೇಕಾಗಿಲ್ಲ. ಜಸ್ಟ್ ನೀವು ಏನು ಮಾಡ್ಕೋಬೋದು ಅಂತಂದ್ರೆ, ಯಾವುದೋ ಒಂದು ವಸ್ತು ತೊಗೊಂಡು ಬಂದಿದ್ರಿ ಅಂತಂದ್ರೆ, ಉದಾಹರಣೆ ಮೊಬೈಲ್ ತೊಗೊಂಬಂದಿದ್ರಿ ಅಂತಂದ್ರೆ ಅದ್ರ ರೆಸಿಪ್ಟ್ ಇರ್ತದೆ, ವಾರಂಟಿ ಇರ್ತದೆ.
ಅದರದ್ದು ಬಿಲ್ ಇರ್ತೈತಿ. ನೀವು ಇಲ್ಲೇ ಕುಂತ ಕಾರು ಒಂದು ಗ್ರಾಹಕರ ವೇದಿಕೆಗೆ ಇಂಥ ವಸ್ತು ನಾ ತೊಗೊಂಬಂದೀನಿ, ಇದು ಡಿಫಿಷಿಯನ್ಸ್ ಆಗೈತಿ, ಅದನ್ನು ಕೊಟ್ಟವ್ರು ನಮಗೆ ಯಾವುದೇ ರೀತಿ ರಿಪ್ಲೇಸ್ ಮಾಡಿಲ್ಲ, ಅದನ್ನು ಸರಿಯಾಗಿ ನಮಗೆ ಸರ್ವಿಸ್ ಕೊಡ್ತಾ ಇಲ್ಲ ಅಂತೇಕಾರ ನೀವು ಗ್ರಾಹಕ ವೇದಿಕೆಗೆ ಒಂದು ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಗ್ರಾಹಕರ ವೇದಿಕೆಗೆ ಒಂದು ಅರ್ಜಿಗೆ ಒಂದು ಫಿರ್ಯಾದಿ ಕೊಟ್ಟದ್ದಾದ್ರೆ ಅವ್ರು ಅದನ್ನು ಕಂಪ್ಲೇಂಟ್ ಅಂತೇಕಾರ ಪರಿವರ್ತನೆ ಮಾಡ್ಕೊಂಡಕಾರ ಯಾರ ಕಡೆಯಿಂದ ತುಂಬಿದ್ರೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತಾರೆ. ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಪ್ರಕಾರ ವಾರಂಟಿ ಆ್ಯಂಡ್ ಗ್ಯಾರಂಟಿ ಒಳಗೆ ಎತ್ತಪ್ಪ ಅಂತೇಕಾರ ಅಂದ್ರೆ ನಿಮಗೆ ಅದ್ರ ದುಪ್ಪಟ್ಟು ಪರಿಹಾರ ಗ್ರಾಹಕ ವೇದಿಕೆಗಳು ಕೊಡ್ತಾರೆ. ಉದ್ದೇಶ ಶೋಷಿತ ಪೀಡಿತ ಯಾರೂ ಆಗಬಾರ್ದು, ಗ್ರಾಹಕರು ಯಾವುದೇ ರೀತಿ ಶೋಷಣೆಗೆ ಒಳಗಾಗಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡ ಈ ಗ್ರಾಹಕ ವೇದಿಕೆಗಳು ಸ್ಥಾಪನೆ ಆದವು. ಈ ಅಖಿಲ ಭಾರತೀಯ ಗ್ರಾಹಕ ಪಂಚಾಯಿತಿ ಅಂತೇಕಾರಂದ್ರೆ ಇದೇನು, ಗ್ರಾಹಕರ ಕೋರ್ಟುಗಳು ಬೇರೆ, ಅಖಿಲ ಭಾರತೀಯ ಗ್ರಾಹಕ ಪಂಚಾಯಿತಿನ ಬೇರೆ. ಅಖಿಲ ಭಾರತೀಯ ಗ್ರಾಹಕ ಪಂಚಾಯಿತಿ ಕೆಲಸಗಳೇನು? ಸಮಾಜದಲ್ಲಿ ಶೋಷಣೆಗೊಳಪಟ್ಟಂಥ ಗ್ರಾಹಕರನ್ನ ಒಂದು ಸರಿಯಾದಂಥ ಮಾರ್ಗದರ್ಶನ ಕೊಡುವುದು, ಸಾಧ್ಯ ಆದರೆ ಅವರಿಗೆ ಪರಿಹಾರ ನೀಡುವಂಥ ನಿಟ್ಟಿನೊಳಗೆ ಅವರ ಪರವಾಗಿ ಕೆಲಸ ಮಾಡೋದು, ತ್ವರಿತಗತಿಯಲ್ಲಿ ನ್ಯಾಯವನ್ನು ಒದಗಿಸುವುದು. ಈ ರೀತಿ ಮಟ್ಟದೊಳಗೆ ಇದು ತಾಲೂಕಾ ಮಟ್ಟದೊಳಗೂ, ಜಿಲ್ಲಾ ಮಟ್ಟದೊಳಗೂ, ರಾಜ್ಯ ಮಟ್ಟದೊಳಗೂ, ರಾಷ್ಟ್ರ ಮಟ್ಟದೊಳಗೂ ತನ್ನದೇ ಆದಂಥ ಅಖಿಲ ಭಾರತ ಗ್ರಾಹಕ ಪಂಚಾಯತಿ ಸ್ಥಾಪನೆ ಆಗಿದ್ದಾವೆ. ಇದಕ್ಕೆ ಯಾರು ಮೆಂಬರ್ ಆಗ್ಬೋದು? ಇದರ ಮೆಂಬರ್ಶಿಪ್ ಏನಪ್ಪ ಅಂತೇಳಿದ್ರೆ ₹100 ಆನ್ಲೈನ್ ಅಪ್ಲಿಕೇಶನ್. ಅದು ಆನ್ಲೈನ್ದಾಗಿ ನೀವು ಹಾಕಿದ್ರೆ ಅಂದರೆ ₹100 ಅಖಿಲ ಭಾರತ ಗ್ರಾಹಕ ಪಂಚಾಯತಿದ್ದು ಮೆಂಬರ್ಶಿಪ್ 1 ಇಯರ್ ಮಟ್ಟ ಆಗ್ಬೋದು. ಅದರಿಂದ ನೀವು ಎಕ್ಸ್ಪರ್ಟ್ ಒಪಿನಿಯನ್ ತೊಗೋಬೋದು, ಕಾಯ್ದೆ ಜ್ಞಾನವನ್ನು ಪಡ್ಕೊಳ್ಬೋದು. ಈ ಎಲ್ಲ ನಿಟ್ಟಿನೊಳಗೆ ಅಖಿಲ ಭಾರತ ಗ್ರಾಹಕ ಪಂಚಾಯತಿ ಆಹಾರ ಬಗ್ಗೆ ಆಗಲಿ, ಏನೋ ಗಾಂಧಿಯನ್ನೇ ತುಂಬಿರ್ತೀರಿ, ಕೋಟ ಆಗಿರ್ತತಿ, ತುಪ್ಪ ಅದು ತುಂಬಿರ್ತೀರಿ, ಅದು ಕೋಟ ಆಗಿರ್ತತಿ, ಡುಪ್ಲಿಕೇಟ್ ಮಾಡ್ತಿರ್ತಾರೆ. ದವಾಖಾನೆಗೆ ಹೋಗಿರ್ತೀರಿ, ದವಾಖಾನೆಗೆ ಹೋದ ಕೂಡ ಸರಿಯಾಗಿ ಡಯಾಗ್ನೋಸ್ಟ್ ಆಗದ, ರಾಂಗ್ ಡಯಾಗ್ನೋಸ್ಟ್ ಆಗಿ ಅಪಾಯ ಆಗುವಂಥ ಸ್ಥಿತಿ, ಅಲ್ಲಿಂದ ನೀವು ಪರಿಹಾರ ತಗೋಬೋದು. ಸಾಕಷ್ಟು ಎಲ್ಲ ಆಯಾಮಗಳಿಂದ ಈ ಅಖಿಲ ಭಾರತ ಗ್ರಾಹಕ ಪಂಚಾಯತಿಯಿಂದ ಒಂದು ಮಾರ್ಗದರ್ಶನ, ಒಂದು ಸೇವೆ ತೊಗೊಂಡು ಪರಿಹಾರ ತಗೋಬೋದು. ಆ ನಿಟ್ಟಿನೊಳಗೆ ಅಖಿಲ ಭಾರತ ಗ್ರಾಹಕ ಪಂಚಾಯತಿದೊಳಗೆ ಎಕ್ಸ್ಪರ್ಟ್ ವಕೀಲರಿರ್ತಾರೆ. ಅಲ್ಲಿ ನಿಮಗೆ ಸರಿಯಾದಂಥ ಸಜೆಷನ್ ಕೊಡ್ತಾರೆ. ಅಲ್ಲೇನು ಫೀ ವಗೇರೆ ಕೊಡಬೇಕಾಗಿಲ್ಲ. ನಿಮ್ಮ ಮನೆಯೊಳಗೂ, ನಿಮ್ಮ ನೆರೆಹೊರೆಯವರಿಗೂ, ಆಜು ಬಾಜು ಏನಾರ ಒಂದು ವಸ್ತುವಿನ ನ್ಯೂನ್ಯತೆ ಕಂಡು ಬಂತಂತಕ್ಕಂದ್ರೆ ನೀವು ಶೀಘ್ರಗತಿ ಒಳಗೆ ಪರಿಹಾರ ತಗೋಬೋದು. ಇದು ಅಖಿಲ ಭಾರತ ಗ್ರಾಹಕ ಪಂಚಾಯತಿ. ಇಲ್ಲಿ ವಿಶೇಷವಾಗಿ ನಾವು ನೋಡೋಕ್ಕಾಗಲಿ, ಎಲ್ಲ ವಿದ್ಯಾರ್ಥಿ ಅನ್ನೋಕ್ಕಿಂತ ಶಿಬಿರಾರ್ಥಿಗಳು ಅಂದರೆ ಒಳ್ಳೆಯದು ಅಂತ. ಎಲ್ಲ ಶಿಬಿರಾರ್ಥಿಗಳು ಒಂದು ದೇಶ ಸೇವೆಯನ್ನು ಮಾಡುವಂಥ ಸಂಕಲ್ಪ ಇಟ್ಕೊಂಡು ಬಂದಿದ್ದೆ. ಇಲ್ಲಿ ನಾವು ಫಸ್ಟ್ ಟೈಮ್ ಬಂದದ್ದು. ಅಡಿ ಸರ್ ಆಗಾಗ ನಮ್ಮನ್ನು ಭಾಳ ಸಲ ಕರೆದಿದ್ರು, ಬರ್ರಿ ನಮ್ಮ ಇದಕ್ಕೆ ನಮ್ಮ ಒಂದು ಶಿಬಿರಾರ್ಥಿಗಳ ನಿಲಯಕ್ಕೆ ಬರ್ರಿ ಅಂತೇಳಿ. ಆ ಕಾಲ ಈಗ ಕೂಡಿ ಬಂದತಿ. ನಿಜವಾಗಿ ನೋಡ್ಬೇಕಂತೇಕರಂದ್ರೆ ಒಳ್ಳೆಯ ವಾತಾವರಣ, ಒಬ್ಬ ಯಶಸ್ವಿ ಸೈನಿಕ ಆಗುವಂಥ ಎಲ್ಲ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ನಾವೆಲ್ಲ ನೋಡಿದ್ವಿ. ಅದನ್ನೆಲ್ಲ ನೀವು ಉಪಯೋಗ ತಗೋಬೇಕು. ಸುಮ್ಮನೆ ಇಲ್ಲಿ ಬಂದು ಆಟೋಟ ಪಾಠ ಮಾಡಿ ದಿನ ಗಳಿಯೋಕ್ಕಿಂತ ಶ್ರದ್ಧೆ ಇಟ್ಕೊಂಡು ನೀವು ದುಡ್ದಿದ್ದಾದ್ರೆ ಜೀವನದಾಗ ಯಶಸ್ವಿ ಕಾಣ್ತೀರಿ. ಶ್ರದ್ಧೆ ಅಂತೇಕಾರ ಒಂದು ಮಾತಂತನ್ಯ, ಹೌದಾ? ತಾವೆಲ್ಲ ಕೇಳಿರ್ಬೇಕು, ಎಲ್ಲರೂ ಸ್ಪೀಚ್ ಮಾಡಿದ್ರೆ ಕೇಳಿರ್ಬೋದು. ಶ್ರದ್ಧೆ ಇದ್ದರೆ ಗೆದ್ದೆ ಅಂತ. ಶ್ರದ್ಧೆ ಇಲ್ಲಂದರೆ ಗೆದ್ಯಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಒಂದು ಸ್ಪೀಚ, ಯಾವುದೋ ಒಂದು ಲೆಕ್ಚರ, ಯಾವುದೋ ಒಂದು ಸಂಬಂಧಪಟ್ಟಂಗೆ ವ್ಯಕ್ತಿಗಳು ಹೇಳೋದನ್ನು ನಾವು ಕೇಳಬೇಕು. ದಟ್ ಈಸ್ ಕಾಲ್ಡ್ ಅಬ್ಸರ್ವೇಷನ್. ಅಬ್ಸರ್ವೇಷನ್ ಭಾಳ ಮುಖ್ಯ ಅಂತ. ಅಬ್ಸರ್ವೇಷನ್ ಅಂದ್ರೆ ಗಮನಿಸುವುದು ಅಂತ. ಗಮನಿಸುವುದರ ಲಾಭ ಏನಪ್ಪ ಅಂತೇಕರಂದ್ರೆ ಯಶಸ್ಸು. ನಾವು ಎಷ್ಟು ಗಮನಿಸ್ತೇವೋ ಅಷ್ಟು ನಮಗೆ ಯಶಸ್ಸು. ತಾವೆಲ್ಲ ಎಷ್ಟು ತಿಂಗಳ ಇವ್ರು ಬಂದಿದೆ ಹೊಸ 15 ದಿವಸದಾಗ ತಮ್ಮ ಕಡೆ ಎಷ್ಟು ಶ್ರದ್ಧೆ ಐತೆ ಅಂತೇಕಾರ ಒಂದು ಡೆಮೋ ಮಾಡೋಣ. ಎಷ್ಟರ ನಿಮ್ಮಂತೆ ಕಾನ್ಫಿಡೆನ್ಸ್ ಐತಿ,
ಎಷ್ಟರ ನಿಮ್ಮಂತಕ್ಕ ಶ್ರದ್ಧೆ ಐತಿ, ಎಷ್ಟರ ನಿಮ್ಮಂತಕ್ಕ ಅಬ್ಸರ್ವೇಷನ್ ಐತಿ. ಒಂದು ಡೆಮೋ ಮಾಡ್ಬೋದಲ್ಲ, ಮಾಡ್ಬೋದಾ? ರೆಡಿ ಇದ್ದೀರಿ? ನಾ ಹೇಳೋದು ಎಲ್ಲರಿಗೂ ಗೊತ್ತಾಕತಿ? ನಾ ಏನು ಹೇಳ್ತೀನಿ ಆ ಪ್ರಕಾರ ಮಾಡಬೇಕು, ಹೌದಾ? ತಾವು ಎಲ್ಲೋ ಯೂಟ್ಯೂಬ್ದಾಗೋದು ಕೇಳಿರ್ತೀರಿ. ನೋಡೋಣ ಈಗ 15 ದಿವಸದಾಗ ನಿಮ್ದು ಅಬ್ಸರ್ವೇಷನ್ ಎಷ್ಟರ ಮಟ್ಟಿಗೆ ಐತೆ ಅನ್ನೋದು ಸ್ವಲ್ಪ ಡೆಮೋ. ಯಾರೂ ಅಪಾರ್ಥ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಯಾಕಂತೇಕಾರಂದ್ರೆ ನೀವು ಅಲ್ಲಿದ್ದೀರಿ ಅಂತೇಕಾರಂದ್ರೆ ನಾಳೆ ನೀವು ಇಲ್ಲಿ ಬಂದು ಮಾತಾಡೋ ಮುಂದೆ ಆಗುವಂಥ ಅನುಭವನ ಬೇರೆ. ಅಲ್ಲಿದ್ದವ್ರು ಇಲ್ಲಿ ಬಂದು ಮಾತಾಡ್ಬೇಕಂತೇಕಾರಂದ್ರೆ ಅದೊಂಥರ ಇದು ಯಶಸ್ವಿ ಅಂತ. ಅಲ್ಲಿ ಕುಂತು ರಗಡ್ ಮಾತಾಡ್ಬೋದು. ಇಲ್ಲಿ ಕುಂತು ಬರಬೇಕಾದ್ರೆ, ವೇದಿಕೆ ಮೇಲೆ ಕುಂತು ಬರಬೇಕಾದ್ರೆ ಒಂದು ಈಗ ಆ ಡೆಮೋಕ್ಕಿಂತ ಒಂದು ಟಿಪ್ಸ್ ಹೇಳ್ಬೋದು ನಾ ಅಷ್ಟೇ. ವೇದಿಕೆ ಮೇಲೆ ನನಗೆ ಬಂದ ಎಲ್ಲ ವಿಷಯ ಐತಿ ನನ್ನ ಅಂತ್ಯಕ್ಕ, ಅವ್ರು ಏನು ಹೇಳ್ತಾರಲ್ಲ ನನ್ನ ಅಂತ್ಯಕ್ಕೆ ಐತಿ, ಅಲ್ಲಿ ಹೋಗಿ ನಿಂತು ಮಾತಾಡೋಕ್ಕಾಗೋದಿಲ್ಲ ಅಂತ ಕರೆದ. ಹೌದಾ? ಯಾಕೆ ಹಿಂಗೆ ಆಕತಿ? ವೇದಿಕೆ ಮೇಲೆ ಕುಂತವ್ರಿಗಿಂತ ಹೆಚ್ಚು ನೀವು ಶಾನೆ ಇರ್ತೀರಿ, ಮತ್ತು ಸಾಕಷ್ಟು ತಿಳುವಳಿಕೆ ಇರ್ತದೆ ನಿಮಗೆಲ್ಲ. ಇಲ್ಲಿ ಬಂದ್ರೆ ಮಾತಾ ಬರ್ದಿಲ್ಲ ರೀ ನಮ್ಗೆ. ಸ್ಟೇಜ್ ಕರೆಯೋದೇ ನಮ್ಗೆ ಒಟ್ಟ ಇದು ಹಾಕಿ ಬರುವುದು. ಹೌದಾ? ಆಗಿದಾವ ನಿಮಗೆ ಅನುಭವ? ಆಗಿರ್ಬೇಕಲ್ಲ? ಎಲ್ಲರೂ ಸ್ಟೇಜ್ ಕರೆಯೋದು ಮಾಡ್ಬೋದಾ? ಒಂದು ವಿಷಯ ಕೊಟ್ಟರೆ ಯಾವ್ದಾದ್ರು ಟಾಪಿಕ್ ರೀಚ್ ಮಾಡ್ಬೋದಾ? ಹಾಂ, ಎಷ್ಟು ಮಂದಿ ಮಾಡ್ಬೋದು? ಇಬ್ಬರ 200 ಮಂದಿಯಾಗಿ ಇಬ್ಬರು ಅಂತೇಕಾರಂದ್ರೆ ಯಾಕೆ ಹಂಗೆ ಆಕತಿ? ಯಾಕಂತೇಕಾರಂದ್ರೆ ಒಂದಷ್ಟು ಟಿಪ್ಸ್ ಏನಪ್ಪ ಅಂತೇಕಾರಂದ್ರೆ, ಏನೋ ವಿಷಯಗಳು ಗೊತ್ತದಾವ ಅಂತೇಕಾರಂದ್ರು ವೇದಿಕೆ ಮೇಲೆ ಬರ್ಬೇಕಂತೇಕಾರ ಬಂದ ಮೇಲೆ ಇಲ್ಲಿ ಕುಂತವ್ರಿಗೆ ಏನೂ ಗೊತ್ತಿಲ್ಲ, ನಾನೇ ಹೆಚ್ಚು ಶಾನೆ ಅದೇನಂತ ತಿಳ್ಕೊಬೇಕು. ಇಲ್ಲಿ ಕುಂತವ್ರಿಗೆ ಏನೂ ಗೊತ್ತಿಲ್ಲ, ನಾನೇ ಹೆಚ್ಚು ಶಾನೆ ಅದೇನು, ನನ್ನ ಮಾತು ಕೇಳಕ್ಕೆ ಇವ್ರು ಬಂದಾರಂತ ತಿಳ್ಕೊಬೇಕು. ಆವಾಗ ನಿಮ್ಮದು ಆತ್ಮವಿಶ್ವಾಸ ಡಬಲಕ್ಕೆ. ಒಮ್ಮೆ ನೋಡ್ರಿ ನಮ್ಗೆ ವೇದಿಕೆ ಮೇಲೆ ಬರೋಕ್ಕಿಂತ ಪೂರ್ವ ಈ ಆಡಿಯನ್ಸ್ಗೆ ಏನೂ ಗೊತ್ತಿಲ್ಲ, ನನ್ನ ಮಾತು ಕೇಳಕ್ಕೆ ಬಂದಾರ ಅನ್ನುವಂಥದ್ದನ್ನು ಎಷ್ಟು ನೀವು ಮನಸ್ಸಿನಾಗ ಇಟ್ಕೋಬೇಕು. ಮಾತಾಡ್ಬೇಕು. ಮಾತಾಡಿದ ಮೇಲನ ಎಲ್ಲ ವಿಷಯಗಳು ಹೊರಗೆ ಬೀಳ್ತಾವೆ. ಹೊಳ್ಳೆ ಹೋಗೋ ಮುಂದೆ ಏನು ಅನ್ಕೋಬೇಕು ಗೊತ್ತತಿ, ನಾನಾ ಕಡೆ ಮಾತಾಡಿದೇನೆ, ನನ್ನ ಕೈ ಹೆಚ್ಚು ಶಾನ್ಯಾರು ಇವ್ರು ಅದಾರ ಅಂತ ತಿಳ್ಕೊಬೇಕು. ಇದು ಒಂದು. ಎರಡನೇ ಟಿಪ್ಸ್ ಏನಪ್ಪ ಅಂತೇಕಾರಂದ್ರೆ, ನಿಮ್ಮ ಸ್ಟೇಜ್ ಕರೇಜ್ ಬೇಕಪ್ಪ ಅಂತೇಕಾರಂದ್ರೆ ನೀವು ಮನ್ಯಾಗ ಇರ್ರಿ, ಶಿಬಿರದೊಳಗೆ ಇರ್ರಿ, ಮೊದಲ ಗಾಡಿ ಕಡೆ ನಿಂತು ಮಾತಾಡೋಕೆ ಕಲಿಬೇಕು. ಒಮ್ಮೆ ಪ್ರಾಕ್ಟೀಸ್ ಮಾಡಿರಿ ಅದನ್ನಷ್ಟೇ. ಸಂಘದಾಗ ಇವು ಎಲ್ಲ ಪ್ರಾಥಮಿಕ ಹಂತಗಳಿವೆಲ್ಲ. ಅಥವಾ ಕಣ್ಣು ಮುಚ್ಚಿ ಮಾತಾಡಬೇಕು. ಕಣ್ಣು ಮುಚ್ಚಿ ಮಾತಾಡ್ರಿ, ಗಾಡಿ ಕಡೆ ನಿಂತು ಮಾತಾಡ್ರಿ. ನಿಮ್ಮಲ್ಲಿ ಇರುವಂಥ ಅಗಾಧವಾದ ಶಕ್ತಿ ಹೊರಗೆ ತರ್ತೀರಿ. ಆ ಶಕ್ತಿ ಹೊರಗೆ ಬರಬೇಕಾದ್ರೆ ಏನಾಕತ್ತೆ ಗೊತ್ತಾ, ಇಲ್ಲಿದ್ದವರೆಲ್ಲ ನನ್ನ ನೋಡಿ ನಾಚ್ತಾರೆ, ನನ್ನ ಬಗ್ಗೆ ಏನಾರು ಅನ್ಕೋತಾರೆ ಅನ್ನೋ ಭಾವನೆಗಳು ನಿಮ್ಮ ಮಂತಕ್ಕೆ ಇರ್ತಾವೆ. ಬಟ್ ಕಣ್ಣು ಮುಚ್ಚಿ ಮಾತಾಡೋದ್ರಿಂದ, ಗಾಡಿ ಕಡೆ ಮಾತಾಡೋದ್ರಿಂದ ಒಂದು 4-5 ದಿವಸ ಇಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಸ್ಟೇಜ್ ಕರೇಜ್ ಫಸ್ಟ್ ಅಪ್ ಅಂತ ಬಂದುಬಿಡ್ತದೆ. ಗಾಡಿ ಮುಂದೆ ನೀವು ನಿಂತು ಮಾತಾಡ್ತಿ ಏನು ಮಾಡೋದು, ಹಿಂಗೆ ತಿರುಗೊಂಡು ಬಿಡೋದು. ಸಂಘದ ಪ್ರಶಿಕ್ಷಣದಾಗ ಫಸ್ಟ್ ಅಪ್ ಆನ್ ಸ್ಟೇಜ್ ಕರೇಜ್. ಏನು ಮಾತಾಡ್ಬೇಕು ಅನ್ನೋದನ್ನೆಲ್ಲ ಬಾಯಿ ಬಿಟ್ಟು ಮಾತಾಡ್ಬಿಡು. ತಪ್ಪಾಗಲಿ ಒಪ್ಪಾಗಲಿ ಗಾಡಿ ಮುಂದೆ ಇಲ್ಲ ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚಾರ ಮಾತಾಡ್ಬೇಕು. ಆಮೇಲೆ ಕಣ್ಣು ಬಿಟ್ಟು ನಾವು ಏನೈತಲ್ಲ ಜನಸಾಮಾನ್ಯರಂತೆ ನಿಂತ್ಕೊಡ್ಬೇಕು. ಅವಾಗ ನಮಗೆ ಸ್ಟೇಜ್ ಕರೇಜ್ ಬರ್ತದೆ. ಇವು 2 ಟಿಪ್ಸ್ ನೀವು ಮಾತಾಡಿದ್ದಾದ್ರೆ ಸ್ಟೇಜ್ ಕರೇಜ್ ನಿಮ್ಗೆ ಯಾವುದೇ ಮುಲಾಜಿಂದ, ಯಾವುದೂ ಗುರು ಇಲ್ಲದ ನೀವು ಇದನ್ನು ಸ್ಟೇಜ್ ಕರೇಜ್ ಕಲಿಬೋದು. ನಾ ಆಗಲೇ ಹೇಳ್ಕೊತ ಇದ್ನಿ, ಒಂದು ಡೆಮೋ ಮಾಡೋಣ ಅಂಥೇಳಿ. ಪ್ರಯತ್ನ ಮಾಡೋಣ. ನಾ ಏನು ಹೇಳ್ತೀನಿ ಆ ಪ್ರಕಾರ ನೀವು ಮಾಡಬೇಕು. ಹೌದಾ? ರೆಡಿ ಇದ್ದೀರಿ? ಓಕೆ. ಎಲ್ಲರೂ ಕೈ ಮುಂದೆ ಮಾಡಿರಿ. ಎಲ್ಲರೂ ಬಲಗೈ ಮುಂದೆ ಮಾಡಿರಿ. ಹೌದಾ? ಕೈ ಇದನ್ನು ಮುಲ್ಟಿ ಬಿಡಿಸ್ರಿ. ಎಡಗೈ ಮುಂದೆ ಮಾಡಿರಿ. 2 ಕೈ ಸಮಾನಾಂತರವಾಗಿರಬೇಕು. ನಾ ಏನು ಹೇಳ್ತೇನಪ್ಪ ಅಂತೇಕಾರ 1 2 3 4 5 6 ಅಂತ ಹೇಳ್ತೇನೆ. ನಾ 6 ಅಂದಕೂಲೆ ಎಲ್ಲರೂ ಚಪ್ಪಲಿ ಹೊಡಿಬೇಕು. 1 2 3 4 5 6. ನಾ ಇನ್ನೂ
ಹೇಳಕತ್ತೇನೆ. ಅಬ್ಸರ್ವೇಷನ್ ಭಾಳ ಓವರ್ ಕಾನ್ಫಿಡೆನ್ಸ್ ಬೇಡ, ಹೌದಾ? ನಾನು ಏನು ಹೇಳ್ತೀನಪ್ಪ ಅಂತೇಳ್ರೆ 1 2 3 4 5 6 ಅಂದಕೂಲೆ ಚಪ್ಪಾಳಿ ಹೊಡಿಬೇಕು, ಹೌದಾ? ಎಲ್ಲರೂ ಕೈ ಮುಂದಿಟ್ರಿ, ಎಲ್ಲರೂ ಸಮತಾಗಿ ಇಟ್ಕೊಂಡ್ರಿ. 1 2. ನಾನು ಏನು ಹೇಳಿದ್ದೇನೆ, ಹೌದಾ? ಎಲ್ಲರೂ ಕೇಳ್ಬಿಡಿ. ನಾ ಹೇಳಿದ್ದು 1 2 3 4 5 6 ಅಂದಕೂಲೆ ಚಪ್ಪಾಳಿ ಹೊಡಿ. ನಾ 2ಕ್ಕೆ ಹೊಡಿತೇನಪ್ಪ, ನೀವು ಯಾಕೆ ಹೊಡಿಬೇಕು? ಹಾಂ, ಹೌದಿಲ್ಲ? ಇದ್ರದ್ದು ಏನು ಮರ್ಮ ಅಂತೇಕರಂದ್ರೆ, ನಾವು ಎಷ್ಟರ ಮಟ್ಟಿಗೆ ಅಬ್ಸರ್ವೇಷನ್ ಮಾಡಕತ್ತೀವಂತ. ಈ ಅಬ್ಸರ್ವೇಷನ್ ಏನಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್. ಇದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯವ್ರ ಒಂದು ಪ್ರಾಕ್ಟಿಕಲ್ ಥಿಯರಿ ಇದು. ಆ ವ್ಯಕ್ತಿ ವಿದ್ಯಾರ್ಥಿ IQ ಬೆಳಿಬೇಕಪ್ಪ ಅಂತೇಕಾರ ಮೋಸ್ಟ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್. ಹೆಂಗೆ ಅಂತೇಕಾರಂದ್ರೆ 100 ಹುಡುಗರದೊಳಗೆ ಒಬ್ಬರ 100% ಮಾಡ್ತಾರೆ. ಯಾಕೆ? ಮೋಸ್ಟ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್. ಅಬ್ಸರ್ವೇಷನ್ ಆ ವ್ಯಕ್ತಿ ಅಂತ ಕಿತ್ತಂದ್ರೆ ನೀವು ಏನು ಬೇಕಾದ ಸಾಧನೆ ಮಾಡ್ಬೋದು ಜೀವನದಾಗ. ಅಬ್ಸರ್ವೇಷನ್ ಜೊತೆ ಸತತ ಪ್ರಯತ್ನ ಬೇಕು, ಶ್ರಮ ಬೇಕು, ಅದರ ಜೊತೆಗೆ ಪ್ರಾಮಾಣಿಕತೆ ಬೇಕು. ಇವಿಲ್ಲದ ಜೀವನದಾಗ ನೀವು ಏನಾರು ಸಾಧನೆ ಮಾಡೋಕ್ಕೆ ಹೋಗ್ಯವ ಅಂತೇಕರಂದ್ರೆ ಎಂದೂ ಸಕ್ಸಸ್ ಆಗೋದಿಲ್ಲ, ಅದು ಶೂನ್ಯ. ಎಷ್ಟು ನಿಮ್ಮ ಬುನಾದಿ ಒಳಗೆ ಇಟ್ಕೊಂಡ್ಬಿಡ್ರಿ. ಶ್ರಮ, ಶ್ರದ್ಧೆ, ಪ್ರಾಮಾಣಿಕತೆ, ಇವು 3 ಇದ್ದರೆ ಅಷ್ಟೇ ಜೀವನದಾಗ ಯಶಸ್ವಿ ಆಗ್ತೇವೆ ನಾವು. ಎಲ್ಲರೂ ಈ ಭೂಮಿ ಮೇಲೆ ಯಾರೂ ಯಶಸ್ವಿ ಆಗಿಲ್ಲ, ಆಗೋದೂ ಇಲ್ಲ. ತಾವು ಇದನ್ನು ಬೇಕಾದ್ರೆ ನೀವು ಪ್ರಾಕ್ಟಿಕಲ್ ನೋಡ್ಕೊಂಡು ನೀವು ಬೇಕಾದ್ರೆ ನೀವು ಯಾರು ಹೆಚ್ಚು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋದನ್ನು ವಿಚಾರ ಮಾಡ್ಕೊಳ್ಳಿ. ಅವ್ರ IQ, ಅವ್ರದ್ದು ಶ್ರದ್ಧೆ, ಅವ್ರ ಪ್ರಾಮಾಣಿಕತೆ ಇದ್ದಾಗ ಯಶಸ್ವಿ ಆಗ್ತವೆ. ಎಲ್ಲರೂ ಜೀವನ ಮಾಡ್ತಾರಂತೆ, ಜೀವನ ಮಾಡೋದ್ರಾಗ ಏನು ಅರ್ಥ ಇಲ್ಲ. ನಿಮ್ಮಿಂದ ಏನಾರ ಒಂದು ಆಗಬೇಕಲ್ಲ ಸಾಧನೆ. ಮನುಷ್ಯರಾಗಿ ಹುಟ್ಟಿ ಬಂದೇವಪ್ಪ ಅಂತೇಕರಂದ್ರೆ ನನ್ನಿಂದ ಏನಾರು ಒಂದು ಸಮಾಜಕ್ಕೆ ಆಗಬೇಕಲ್ಲ. ದುಡಿದು ಗಳಿಸೋದು, ಮಕ್ಕಳು, ಹೆಂಡತಿ, ಇದು ನಾಟ್ ಎ ಲೈಫ್. ಒಬ್ಬೊಬ್ಬರು ಒಂಥರ ಲೈಫನ್ನು ಡೆಫಿನಿಷನ್ ಕೊಡ್ತಾರೆ. ಜೀವನ ಅಂದ್ರೆ ಏನು ಅಂತೇಳಿ. ಒಬ್ಬರು ಜೀವನ ಅಂತಾರೆ ದುಡ್ದು ಕಾರ್ ಗಳಿಸೋದ ಜೀವನ ಅಂತಾರೆ, ಮದುವೆ ಆಗೋದ ಜೀವನ ಅಂತಾರೆ, ಮಕ್ಕಳು ಮಾಡೋದ ಜೀವನ ಅಂತಾರೆ. ದಟ್ ಈಸ್ ಎ ನಾಟ್ ಎ ಲೈಫ್, ಬಟ್ ಅದೇನದ ಪಾರ್ಟ್ ಆಫ್ ದ ಲೈಫು. ತಮ್ಮ ಲೆಕ್ಕದ ಪ್ರಕಾರ 1 2 3 4 ಮಂದಿ ಹೇಳ್ಬೋದು ವಾಟ್ ಈಸ್ ದ ಲೈಫ್. ಯಾರು ಬೇಕಾದವ್ರು ಹೇಳ್ಬೋದು. ಲೈಫ್ ಅಂದ್ರೇನು? ಆ ಸಾಲ್ನಾಗ ಒಬ್ರು ಹೇಳ್ರಿ, ಈ ಸಾಲ್ನಾಗ ಒಬ್ರು ಹೇಳ್ರಿ, ಈ ಸಾಲ್ನಾಗ ಒಬ್ರು, 4 ಸಾಲ್ನಾಗ 4 ಮಂದಿ ಒಬ್ರು, ಯಾರು ಬೇಕಾದ ಎನಿ ಪರ್ಸನ್ ಹೇಳ್ಬೋದು. ಹೇಳ್ರಿ, ನಿಮಗೇನು ಇದೇನ ಪರೀಕ್ಷೆ ಅಂತ ಅಲ್ಲ. ನಾವು ನೀವು ಒಂದು ಇಂಟ್ರಡಕ್ಷನ್ ಮಾಡ್ಕೊಳ್ಳೋದು ಅಷ್ಟೇ ಇದೆ. ಹೇಳ್ರಿ, ಈ ಸಾಲ್ನಾಗ ಯಾರು ಹೇಳ್ತೀರಿ ವಾಟ್ ಈಸ್ ದ ಲೈಫ್? ಒಂದಿಟ್ಟು ಯಾಕೆ ಹೇಳ್ರಿ, ಕೇಳ್ಸಕ್ಕತ್ತಲ್ಲ. ವಾಟ್ ಈಸ್ ದ ಲೈಫ್? ಯಾರೋ ಒಬ್ರನ್ನ ಲೈಫ್ ಈಸ್ ಎ ಲವ್ ಅಂತ ಅಲ್ಲ ಹೇಳ್ಬೋದು. ತಾವು ಯಾರು ಬೇಕಾದ್ರೆ ಹೇಳ್ಬೋದಲ್ಲ. ಲೈಫ್ ಈಸ್ ಎ ಸ್ಟ್ರಗಲ್. ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು. ಲೈಫ್ ಈಸ್ ಎ ಸ್ಟ್ರಗಲ್. ಸ್ಟ್ರಗಲ್ ಇದ್ರೆ ಲೈಫ್, ಇಲ್ಲ ಲೈಫನ್ನ ಅಲ್ಲ. ದಿವಸ ನಾವು ಸ್ಟ್ರಗಲ್ ಮಾಡ್ತೀವ್ರಿ ಅನ್ಕೋಬೋದು ನೀವು. ಆ ಸ್ಟ್ರಗಲ್ ಪ್ರಾಮಾಣಿಕತೆವಾಗಿರ್ಬೇಕು, ಹೌದಾ? ನಾನು ಈ ಗ್ರಾಹಕರ ಪಂಚಾಯತಿ ಸಂಬಂಧಪಟ್ಟಂಗೆ ಒಂದು 4 ಪ್ರಶ್ನೆಗಳನ್ನ ಕೇಳ್ತೀನಿ. ಆ 4 ಪ್ರಶ್ನೆಗಳಿಗೆ ಯಾರು ಸರಿಯಾದಂಥ ಉತ್ತರ ಕೊಡ್ತೀರಿ ಅವರಿಗೆ ಗ್ರಾಹಕ ಪಂಚಾಯತಿದು ಒಂದು ಪುಸ್ತಕನ ಉಚಿತವಾಗಿ ಕೊಡ್ತೀವಿ. ಕೇಳ್ಬೋದಾ?
ಗ್ರಾಹಕ ಪಂಚಾಯತಿ ಬಗ್ಗೆ ಇನ್ನಟ್ಟು ನಿಮಗೆ ಏನಾದ್ರು ತಿಳುವಳಿಕೆ ಬೇಕಂತ ಬೇಕಾದ್ರೆ ಮೊದಲೇ ಕೇಳ್ಕೊಂಬಿಡ್ರಿ. ಗ್ರಾಹಕ ಪಂಚಾಯತಿ ಅಂದ್ರೆ ಗ್ರಾಹಕ ಪಂಚಾಯತಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಇದ್ರ ಬಗ್ಗೆ ಸಂಬಂಧಪಟ್ಟಂಗೆ ತಾವು ಕೇಳ್ಬೋದು. ಏನಾರು ಪ್ರಶ್ನೆಗಳಿದ್ದರೆ ನಿಮ್ಮ ಅಂತಕ್ಕಿರುವಂಥ ಸಮಸ್ಯೆಗಳಿದ್ರೆ ಕೇಳ್ಬೋದು. ಯಾರಂತಕ್ಕೆ ಏನು ಸಮಸ್ಯೆ ಇಲ್ಲ? ನಾ ಹೇಳೋದೆಲ್ಲ ಅರ್ಥ ಆಗತ್ತಲ್ಲ? ಅಲ್ಲ, ನಿಮಗೆ ಅರ್ಥ ಆದ್ರೆ ಸಾಕು. ಯಾಕಂತ ಯಾಕಂದ್ರೆ ನೀವು ಮಾತಾಡಿ ನೋಡ್ಬೇಕಂತ ಯಾಕಂದ್ರೆ ನಮ್ಮ ಕೈ ಹೆಚ್ಚು ಚೆನ್ನಾಗಿದ್ದೀರಿ. ಅಲ್ಲಿ ಶಾನತನ ಬೇಡ, ನಮ್ಮ ಕೂಡ ಇರಲಿ ಒಂದಿಟ. ಹೌದಾ? ಹೇಳ್ಬೋದು. ಗ್ರಾಹಕ ಪಂಚಾಯತಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿ ಬಂತು ಈ ಸೈಡ್ನವ್ರು ಹೇಳ್ಬೋದು. 1956 ಆಗಿತ್ತು. ಹಾಂ, 1956 ಈಗ ಬದಲಾವಣೆ ಅಲ್ಲ, ತಿದ್ದುಪಡಿ ಮಾಡಿದ್ದಾರೆ 2019. ಹಾಂ, ಅಡಿ ಉಡಿ ಸರು ನಿಮ್ಮೊಂದು ಪುಸ್ತಕ ಕೊಡ್ತಾರೆ, ತೆಗೆದುಕೋಬೋದು. ಈ ಸಾಲಿನವ್ರಿಗೆ 1956 ಕಾಯ್ದೆ ಏನು ಹೇಳಿದ್ನಲ್ಲ, ಒಂದು ಟಿಪ್ಸ್ ಹೇಳಿದ್ನ. ಈ ಸೈಡ್ದವ್ರು ಅಷ್ಟೇ. ಎರಡನೇ ಸಾಲಿನವ್ರು ಏನು ಟಿಪ್ಸ್ ಅದು ಬೇಕಾದ್ರೆ ಅದಕ್ಕೊಂದು ಕ್ಲೂ ಕೊಡ್ತೀನಿ ನೋಡಿ. ಈಗಿನ ತಿದ್ದುಪಡಿ ಪ್ರಕಾರ ಗ್ರಾಹಕನೇ ರಾಜ್ಯ ಅಂತಿತ್ತು. ಮಾರಾಟಗಾರನಿಗೆ ಆದ್ಯತೆ ಇತ್ತು. ಹಾಂ, ಅಂದ್ರೆ ನೀವು ಹೇಳೋದು ಕರೆಕ್ಟ. ಅದು ಸ್ವಲ್ಪ ಏನಪ್ಪ ಅಂತೇಕಾರ ಅಂದ್ರೆ ಕೊಳ್ಳುವಣಿ ಎಚ್ಚರಿಕೆ ಅಂತ ಹೇಳ್ತೀನಿ. ಹೌದಾ? ಹೌದು. ಆ ಥೀಮ್ಸ್ ಹೇಳಾಕ್ತೀರ? ಆ ಥೀಮ್ಸ್ ಹೇಳಿದ್ರೆ ಓಕೆ. ಇಲ್ಲಪ್ಪ ಅಂತೇಕಾರಂದ್ರೆ ತಪ್ಪದು. ಅಲ್ಲ, ಮಾರಾಟಗಾರರಿಗೆ ಆದ್ಯತೆ ಇದ್ದದ್ದೇ ಕರೆ. ಅಂದ್ರೆ ಕೊಳ್ಳುವಣಿ ಎಚ್ಚರಿಕೆ ಇದೆ ಏನಪ್ಪ ಅಂತೇಕಾರಂದ್ರೆ ಅವಾಗ ಅವ್ರಿಗೆ ಮಾರಾಟಗಾರರಿಗೆ ಹೆಚ್ಚಿನ ಅವಕಾಶಗಳಿತ್ತು ಅಂತ. ಅವ್ರಿಗೆ ಆದ್ಯತೆ ಇತ್ತು, ಅವ್ರಿಗೆ ಹೆಚ್ಚಿದ್ದರು. ಅವ್ರಿಗೊಂದು ಬುಕ್ ಕೊಡ್ಬೋದು. ಲೈಕು ಆ ಬುಕ್ನಾಗ ಏನೈತೆ ನಿಮ್ಗೆ ಗ್ರಾಹಕ ಸಂರಕ್ಷಣಾ ಸಂಬಂಧಪಟ್ಟಂಗೆ ಎಲ್ಲ ಥರದ ವಿಷಯಗಳು ಅದ್ರಾಗದಾವ. ನೀವು ಅದನ್ನು ಒಂದು ಸಲ ರೆಫರ್ ಮಾಡಿದ್ರೆ ಸಾಕು. ನೀವು ಜೀವನದಾಗ ಗ್ರಾಹಕರ ಯಾವ ರೀತಿ ತೊಂದರೆಗಳದಾವ, ಅದ್ರ ಯಾವ ರೀತಿ ಪರಿಹಾರ ಹೋಗ್ಬೇಕು ಅನ್ನುವಂಥದ್ದನ್ನು ಎಲ್ಲ ಐತೆ. ಅದ ಇದು ವೇದಿಕೆ ಅಂದ್ರೆ ನ್ಯಾಯಾಲಯಗಳ ಬಗ್ಗೆ ಹೇಳಿದ. ಈ ಸಲ ನಾವು 3 ನ್ಯಾಯಾಲಯಗಳು ಇರ್ತಾವು ಅಂತ ಕರೆದಿದ್ದು. ಲಾಸ್ಟ್ದವ್ರು 2019 ಒಂದು ತಿದ್ದುಪಡಿ ಆತಂತ ಕರೆದಿದ್ದು ನಾವು. ಹೌದಾ? ಆ ಥೀಮ್ ಏನು? ಥೀಮ್ 2019 ತಿದ್ದುಪಡಿ ಆಗ್ತದೆ. ಅವ್ರು ಅಚ್ಚಿ ಕಡೆ ಇದ್ದವ್ರಿಗೆ ಅಷ್ಟೇ. ಮೊದಲೇ ಕೊಳ್ಳುವಣಿ ರಾಜ್ಯ. ಸರಿ, ಹಬ್ಬಕ್ಕೆ ಸರಿ, ಹಬ್ಬಕ್ಕೆ ಇದು ಗ್ರಾಹಕರಿಗೆ ಸಂಬಂಧಪಟ್ಟಂಗ ಒಂದು ಗ್ರಾಹಕ ದಿಕ್ಸೂಚಿ ಅಂತ ಕರೆ. ಇದ್ರ ಕಾಸ್ಟ್ ಬಂದುಬಿಟ್ಟು ಒಂದು 100 ರೂಪಾಯಿ ಇದೆ.
ಅಕಸ್ಮಾತ್ ಯಾರಿಗಾರ ಈ ಬುಕ್ ಬೇಕನ್ನಿಸ್ತಂತೇಕರಂದ್ರೆ ಅಡಿ ಹುಡಿಯೋ ಸರ್ ಅಂತಕ್ಕ ₹100 ನೀವು ಸಂದಾಯ ಮಾಡಿಕ್ಯಾರ ಈ ಬುಕ್ಕನ್ನು ತಾವು ತೆಗೆದುಕೊಳ್ಬೋದು. ಈ ಬುಕ್ ಹೆಂಗೆ ಅಂತಂತೇಕರಂದ್ರೆ ಒಂದು ಭಗವದ್ಗೀತೆ ಇದ್ದಂಗೆ ಗ್ರಾಹಕರಿಗೆ. ಯಾಕಪ್ಪ ಅಂತೇಕರಂದ್ರೆ ಇದ್ರೊಳಗೆ ಎಲ್ಲ ರೀತಿ ಗ್ರಾಹಕರಿಗೆ ಸಂಬಂಧಪಟ್ಟಂಥ ವಿಷಯಗಳು ಇದ್ರೊಳಗದಾವೆ. ಇದನ್ನು ತೊಗೊಂಡು ತಾವು ರೆಫರ್ ಮಾಡಿದ್ದಾತಂತೇಕರಂದ್ರೆ ನೀವು ಯಾವುದೇ ರೀತಿ ಶೋಷಣೆಗೆ ಒಳಪಡುವ ಸಾಧ್ಯತೆ ಇರುವುದಿಲ್ಲ ಅಂತೇಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೆ ಅಖಿಲ ಭಾರತ ಗ್ರಾಹಕ ಪಂಚಾಯತಿ ಸಂಬಂಧಪಟ್ಟಂಗೆ ಭಾಳಷ್ಟು ವಿಚಾರಗಳನ್ನು ವಿಶೇಷವಾಗಿ ನಮ್ಮ ಅಡಿಹುಡಿ ಸರ್ ಅವರು ಹೇಳಕ್ಕೆ ಒದಗಿಸಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಬರುವಂಥ ತೀರ್ಮಾನದೊಳಗೆ ತಾವೆಲ್ಲರೂ ದೇಶ ಸೇವೆ ಮಾಡೋರಿದ್ದೀರಿ. ದೇಶ ಸೇವೆ ಅನ್ನೋದು ಒಳ್ಳೆಯ ಕೆಲಸ. ಭಗವಂತ ನಿಮ್ಮ ಎಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ನಿಮ್ಮ ಎಲ್ಲ ಕುಟುಂಬಗಳಿಗೆ ಒಳ್ಳೆಯ ಶ್ರೇಯಸ್ಸನ್ನು ಕೊಟ್ಟು ದೇಶ ಸೇವೆ ಮಾಡುವಂಥ ಶಕ್ತಿ ನಟ ಭಗವಂತ ನಿಮಗೆಲ್ಲರಿಗೂ ನೀಡಲಿ. ಇದಕ್ಕೆ ಸಂಬಂಧಪಟ್ಟಂಗೆ ಸಂಘ ಪರಿವಾರ ನಿಮಗೆ ಜೊತೆಯಾಗಿರ್ತದೆ. ಅಧಿವ್ಯಕ್ತ ಪರಿಷತ್ ಅಂತೇಳಿ ಒಂದು ವಕೀಲರ ಇದು ಒಂದು ಸಂಘಟನೆ. ಅಧಿವ್ಯಕ್ತ ಪರಿಷತ್ ವಿಶೇಷವಾಗಿ ಸೈನಿಕರಿಗೆ ಸಂಬಂಧಪಟ್ಟಂಗೆ ಅವರಿಗೆ ಯಾವುದೇ ಕುಟುಂಬಕ್ಕೆ ಕಾನೂನು ತಿಳುವಳಿಕೆ ಬೇಕಂತೇಕಾರಂದ್ರೆ ನಾವು ಉಚಿತವಾಗಿ ಆ ಸೈನಿಕರಿಗೆ ಉಚಿತವಾಗಿ ಕಾನೂನು ನೆರವನ್ನು ಅವರಿಗೆ ಪರಿಹಾರ ನೀಡುವಂಥ ನಿಟ್ಟಿನೊಳಗೆ ಒಂದು ಸೇವೆ ಮಾಡೋಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ಎಲ್ಲರೂ ನೀವು ಈ ಶಿಬಿರಾರ್ಥದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಬಳಸಿಕೊಂಡು ನೀವೆಲ್ಲರೂ ದೇಶ ಸೇವೆಗೆ ನಿಮ್ಮ ಒಂದು ಸೇವೆ ಮುಡಿಪಾಗಿರಲಿ. ಇದರ ಜೊತೆಯಾಗಿ ಬರೀ ದೇಶ ಸೇವೆ ಮಾಡೋದು ಅಷ್ಟೇ ಅಲ್ಲ, ನೀವು ಇದರ ಜೊತೆಯಾಗಿ ಒಂದು ಸಮಾಜ ಸೇವೆಯನ್ನು ಮಾಡಬೇಕು. ಯಾಕಂತೇಕಾರಂದ್ರೆ ನಾವು ಹುಟ್ಟಿ ಬಂದೇವು ಅಂತೇಕಾರಂದ್ರೆ ಸಮಾಜಕ್ಕೆ ನಮ್ಮಿಂದ ಏನಾರು ಒಂದು ಕೊಡುಗೆಗಳನ್ನು ಕೊಡಬೇಕು. ಯಾಕಂತೇಕಾರಂದ್ರೆ ಹುಟ್ಟುವುದು ಆಕಸ್ಮಿಕ, ಸಾಯುವುದು ಖಚಿತ. ಈ ನಿಟ್ಟಿನೊಳಗೆ ನಾವು ಏನು ಸಾಧನೆ ಮಾಡ್ತೇವಲ್ಲ ಅದು ಭಾಳ ಅಭೂತಪೂರ್ವವಾದಂಥ ವಿಚಾರ. ಆ ನಿಟ್ಟಿನೊಳಗೆ ನಿಮ್ಮದೇ ಆದಂಥ ಒಂದು ಸಮಾಜಕ್ಕೆ ನಿಮ್ಮದೇ ಆದಂಥ ಒಂದು ಕೊಡುಗೆ ಇರಲಿ. ಇತಿಹಾಸ ಮೆರೆಯುವಂಥ ಕೆಲಸ ನಿಮ್ಮಿಂದ ಆಗಬೇಕು. ಇಲ್ಲೆಲ್ಲರೂ ಶಿಬಿರವನ್ನು ಯಶಸ್ವಿಗೊಳಿಸಿ ಈ ಶಿಬಿರಕ್ಕೆ ನಿಮ್ಮಿಂದ ಒಂದು ಅಳಲಿ ಸೇವೆ ನಿಮ್ಮ ಜೀವನ ಉದ್ದಕ್ಕೂ ಇರಬೇಕು. ಅಂದ್ರೆ ಈ ಶಿಬಿರದಲ್ಲಿ ನೀವು ಒಂದು ಸೇವೆ ಪಡೆದದಕ್ಕೆ ಸಾರ್ಥಕ ಆಗ್ತೈತಿ. ಇಲ್ಲಿ ಸೇವೆ ತೊಗೊಂಡು ಹೋದ್ಮೇಲೆ ಡ್ಯೂಟಿ ಜಾಯಿನ್ ಆದ್ಮೇಲೆ ಮರೆಯುವಂಥ ವಿಚಾರಗಳು ಆಗಬಾರ್ದು. ಯಾಕಂತೇಕಾರಂದ್ರೆ ನಿಮಗೆ ಜೀವನ ರೂಢಿಸಿಕೊಡುವಂಥ ಒಂದು ವಾತಾವರಣ ಇಲ್ಲಿದೆ. ಎಲ್ಲೋ ಹೋಗಿ ಏನೋ ಹಾಕಿದ್ರಿ, ಇಲ್ಲಿ ಬಂದ ಒಂದು ದೇಶ ಸೇವೆ ಮಾಡುವಂಥ ವಾತಾವರಣವನ್ನು ನಮ್ಮ ಅಡಿಹುಡಿಯವರು ಸರ್ ಅವರು ಇಡೀ ನಮ್ಮ ಕರ್ನಾಟಕದೊಳಗೆ ನಾವು ನೋಡ್ಕೊತ ಬಂದು ಇಂಥ ಒಂದು ಶಿಬಿರಾರ್ಥಿಗಳ ಸೇವೆ ಮಾಡುವಂಥದ್ದು ಎಲ್ಲಿಯೂ ಇಲ್ಲ. ಮತ್ತು ನಿಜವಾಗಿ ಅಂದರೆ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಕೊಟ್ಟು ಈ ಕೇಂದ್ರವನ್ನು ಸೈನಿಕ ಕೇಂದ್ರವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ. ನಮ್ಮಿಂದ ಏನಾರು ತನುಮನ ಒಂದು ಜನದಿಂದ ಸೇವೆ ಏನಾರು ಇತ್ತಂದ್ರೆ ದಯಮಾಡಿ ಹೇಳಬೇಕು. ಒಂದು ಕಾಯ್ದೆ ಚೌಕಟ್ಟಿನೊಳಗಾತಿ ಯಾವುದಾದ್ರು ಪುಸ್ತಕಗಳು ಬೇಕಾತಂತೇಕರಂದ್ರೆ ಉಚಿತವಾಗಿ ನಾವು ನಿಮ್ಗೆ ಯಾವುದೋ ಪುಸ್ತಕ ಕೇಳಿದ್ರು ಉಚಿತವಾಗಿ ಕೊಡ್ತೇವೆ. ಆ ಪುಸ್ತಕಗಳು ತೆಗೆದುಕೊಂಡು ಯಾವುದೋ ಪುಸ್ತಕ ಹೇಳಿ ನಮ್ಮ ಅಧಿವ್ಯಕ್ತ ಪರಿಷತ್ ವತಿಯಿಂದ ಉಚಿತವಾಗಿ ಪುಸ್ತಕಗಳನ್ನು ನಾವು ಕೊಡ್ತೀವಿ. ಬೇಕಾದಂಥ ಪುಸ್ತಕ ತಾವು ಕೇಳಿದ್ದೀವಿ ಅಡಿಹುಡಿ ಸರ್ಗೆ ಏನಾರು ಒಂದು ನೀವು ಹೇಳಿದ್ರೆ ನನಗಿಂಥ ಪುಸ್ತಕ ಬೇಕಾದ್ರೆ ಓದಬೇಕು ಅನ್ನುವಂಥ ವಿಚಾರದೊಳಗಿದ್ರೆ ಅದನ್ನು ಉಚಿತವಾಗಿ ನಿಮಗೆ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಎಲ್ಲರ ಜೀವನ ಅಭಿವೃದ್ಧಿ ಆಗಬೇಕು. ನಿಮ್ಮಿಂದ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ನಾವು ಬಂದಿದ್ದೀವಿ. ಈ ಹಿನ್ನೆಲೆದೊಳಗೆ ಇವತ್ತಿನ ದಿವಸ ನಮ್ಮನ್ನು ಕರೆಯಿಸಿ ಈ ಅಖಿಲ ಭಾರತ ಗ್ರಾಹಕ ಪಂಚಾಯತಿ ಸಂಬಂಧಪಟ್ಟಂಗಾಗಲಿ ನಿಮ್ಮೆಲ್ಲರ ಜೊತೆ ಒಂದು ಸಂವಾದ ಮಾಡೋಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಂಥ ಸನ್ಮಾನ್ಯ ಆತ್ಮೀಯ ಮಿತ್ರರಾದಂಥ ಅಡಿಹುಡಿಯೂರು ಸರ್ಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮ. ಜಿಲ್ಲಾ ಗ್ರಾಹಕ ಪಂಚಾಯತ್ ರಾಜ್
ಅಖಿಲ ಭಾರತ ಪಂಚಾಯತ್ ರಾಜ್ನ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದಂಥ PB ನಿಂಬಾಳ್ಕರ್ ಮೇಡಮ್ ಅವರು ಎರಡು ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಬೇಕಂತ. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಚಿಕ್ಕನಗೌಡ ಸರ್ ಅವರಿಗೂ ಮತ್ತು ಈ ಕೇಂದ್ರದ ಮುಖ್ಯಸ್ಥರಾಗಿರುವಂಥವರು ಮತ್ತು ಈ ಅಖಿಲ ಭಾರತೀಯ ಗ್ರಾಹಕ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ಅಡಿಗುಡಿ ಸರ್ ಅವರಿಗೆ, ಇನ್ನುಳಿದಂತಹ ಎಲ್ಲ ಅತಿಥಿಗಳಿಗೂ ಹಾಗೂ ಸೈನಿಕ ತರಬೇತಿ ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರಗಳು. ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಾನು ಭಾಳ ತಗೋದಿಲ್ಲ. ಚಿಕ್ಕನಗೌಡ ಸರ್ ಎಲ್ಲ ಹೇಳಿಬಿಟ್ಟಾರ. ಇವತ್ತು ನಮ್ಮ ಅಡಿಗುಡಿ ಸರ್ ಹೇಳಿದ್ರು ಇವತ್ತು ಅವ್ರು ವಿಶ್ರಾಂತಿ ಐತ್ರಿ ಅಂಥೇಳಿ. ನೀವು ಅನ್ಕೋತಿರ್ಬೋದು ಇವ್ರು ಏನು ಬಂದಾರಪ್ಪ ಇವತ್ತು ಅಂತ ಹೇಳಿ. ಒಂದೆರಡು ಮಾತುಗಳನ್ನ ನಾವು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ, ಈ ತರಬೇತಿ ಜೊತೆಗೆ ನೀವು ನಮ್ಮ ಜೊತೆಗೂಡ್ರಿ ಅಂಥೇಳಿ ಕೇಳಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಅಂತೇಳಿ ಹೇಳ್ತೀನಿ ನಾನು. ಈ ಅಖಿಲ ಭಾರತೀಯ ಗ್ರಾಹಕ ಪಂಚಾಯಿತಿಯ ಮುಖ್ಯ ಉದ್ದೇಶ ಗ್ರಾಹಕರು ಮೋಸ ಹೋಗೋದನ್ನು ತಪ್ಪಿಸೋ ಸಲುವಾಗಿ, ಅವರಿಗೆ ನ್ಯಾಯವನ್ನು ಒದಗಿಸೋ ಸಲುವಾಗಿ ಈ ಕೆಲಸವನ್ನು ಅದಕ್ಕೆ ಕೈಗೊಳ್ತಾ ಇದೆ. ಇವತ್ತು ಒಂದು ಸಮಾಜ ಕಾರ್ಯವನ್ನು ಮಾಡ್ತಾ ಇದೆ ಅಂತೇಳಿ ಹೇಳ್ಬೋದು. ನಿಮ್ಮ ತಲೆಯಾಗಿಗೆ ಏನೂ ಹೋಗೋದಿಲ್ಲ ಈ ತರಬೇತಿ ಒಳಗೆ. ಯಾಕಂದ್ರೆ ಈ ತರಬೇತಿ ಒಂದೇ ಪಡಿಬೇಕು, ನಾವು ಸೈನಿಕ ಆಗಬೇಕು ಅನ್ನೋದು ಒಂದೇ ಇದೆ ನಿಮ್ಮ ತಲೆಯಾಗಿ. ನಾವೇನು ಹೇಳಿದ್ರು ಹೊಂಟಿಲ್ಲ ನೀವು. ತರಬೇತಿ ಜೊತೆಗೆ ಕೆಲವೊಂದು ವಿಷಯಗಳನ್ನು ನೀವು ತಿಳ್ಕೊಳ್ಳಿ. ನಿಮ್ಮ ಗ್ರಾಮದಿಂದ ಬಂದಿದ್ದೀರಿ, ತಾಲೂಕದಿಂದ ಬಂದಿದ್ದೀರಿ, ನಿಮ್ಮ ಗ್ರಾಮದಲ್ಲಿ ಹೋಗಿರುವಂತಹ ಮೋಸಕ್ಕೆ ಒಳಗಾಗಿರುವಂಥವರಿಗೆ ಒಂದು ವಿಷಯವನ್ನು ನೀವು ತಿಳಿಸ್ಲಿ ಅಂಥೇಳಿ ನಾವಿಲ್ಲಿ ಈ ವಿಷಯವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀವಿ. ಇವತ್ತು ನೀವು ತಿಳ್ಕೊಂಡ್ರಂದ್ರೆ ನಿಮ್ಮ ಗ್ರಾಮದೊಳಗೆ ನೀವು ಹೇಳ್ತೀರಿ. ಅದಕ್ಕೆ ಒಬ್ಬ ವ್ಯಕ್ತಿಯಿಂದ ಸಾಧ್ಯ. ಇವತ್ತು ನ್ಯಾಯವನ್ನು ನಾವು ಇವತ್ತು ಪಡಿಬೇಕಂದ್ರೆ ನಾನು ಒಬ್ಬನಿಂದ ಏನು ಸಾಧ್ಯ ಅನ್ನೋದು ಎಲ್ಲರ ತಲೆಯಾಗೈತಿ. ಇವತ್ತು ನಾವು ನಮ್ಮ ಕಾನೂನು ವಿದ್ಯಾರ್ಥಿಗಳಿಗೆ ಕಾನೂನುಗಳ ಬಗ್ಗೆ ಹೇಳ್ತೀವಿ. ಅವ್ರು ಹೇಳ್ತಾರೆ, ಮೇಡಮ್ ನಾವು ಇವತ್ತು ಪಾಸ್ ಆಗೋ ಸಲುವಾಗಿ ಅಷ್ಟೇ ಕಲಿತೇವ್ರಿ, ಮುಂದೆ ಹೋಗಿ ನೋಡ್ತೇವ್ರಿ ಅಂತ ಹೇಳ್ತಾರೆ. ನೀವು ಅದೇ ರೀತಿ ತರಬೇತಿಯನ್ನು ಪಡಿತೀರಿ, ಮುಂದೆ ನಾವು ದೇಶ ಸೇವೆ ಮಾಡೋದು ಒಂದೇ ಗುರಿ ಐತ್ರಿ ಅಂತ ಹೇಳ್ತೀರಿ. ಅದರ ಜೊತೆಗೆ ಕೆಲವೊಂದು ವಿಷಯಗಳ ಬಗ್ಗೆ ನೀವು ತಿಳಿದುಕೊಳ್ಬೇಕು, ದೇಶವನ್ನು ರಕ್ಷಿಸೋದ್ರ ಅನುಕೂಲ ಆಗ್ತೈತಿ ಅಂತೇಳಿ ನಾವು ಹೇಳ್ಬೋದು. ಇವತ್ತು ಕಾನೂನುಗಳದಾವ, ಆ ಕಾನೂನುಗಳು ಕೇವಲ ಹಣ ಇದ್ದವ್ರಿಗೆ ಮಾತ್ರ ತಲುಪತಾವ ಅನ್ನೋ ಒಂದು ಭಾವನೆ ಎಲ್ಲರಲ್ಲಿ ಐತಿ ಇವತ್ತು. ಹೌದಾ? ಇವತ್ತು ಜನಸಾಮಾನ್ಯನಿಗೆ ಇವತ್ತು ದೊರಕ್ತಾ ಇಲ್ಲ ಅಂಥೇಳಿ ಎಲ್ಲರ ಭಾವನೆ ಐತಿ. ಆದರೆ ಇಂತಹ ಬಡ ಜನರಿಗೆ ನಮ್ಮ ಈ ಸಂಘಗಳ ಕೆಲಸ ಮಾಡಕತ್ತಾವ. ನ್ಯಾಯ ಹೆಂಗೆ ಪಡಿಬೇಕು, ಹೆಂಗೆ ಅವ್ರು ಸಹಾಯ ಪಡಿಬೇಕು, ಎಲ್ಲಿ ಹೋಗಬೇಕು, ಯಾವ ರೀತಿ ನ್ಯಾಯವನ್ನು ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ನಮ್ಮ ಸಂಘ ಸಂಸ್ಥೆಗಳ ಮಾಡಿಕೊಡ್ತಾವ ಸಮಾಜ ಕಾರ್ಯಗಳನ್ನು ನಮ್ಮ ಈ ಅಖಿಲ ಭಾರತೀಯ ಗ್ರಾಹಕ ಪಂಚಾಯಿತಿ ಮಾಡ್ತಾ ಇದೆ. ಇವತ್ತು ಈ ಗ್ರಾಹಕ ಪಂಚಾಯಿತಿಯಲ್ಲಿ ನೀವೇನು ಕೊಡಬೇಕಾಗಿಲ್ಲ, ಎಲ್ಲ ಹೇಳಿದರು ಸರ್. ಅದೇ ರೀತಿ ಅದು ಕೆಲಸ ಮಾಡ್ತಾ ಇದೆ. ಇವತ್ತು ನೀವು ಏನಾದರೂ ಒಂದು ಒಳಗಾಗಿದ್ರಿ ಅಂದರೆ ನೀವು ಒಂದು ಅಲ್ಲಿ ನ್ಯಾಯವನ್ನು ಪಡೆಯೋ ಸಲುವಾಗಿ ಏನೋ ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅಂತ ಪೊಲೀಸ್ ಸ್ಟೇಷನ್ಗೆ ಹೋದರೆ ತಗೊಳ್ತಾರ? ನಿಮ್ಮದು ತಗೋದಿಲ್ಲ. ಜನಸಾಮಾನ್ಯಂದು ಬೇಗ ತಗೊಳ್ಳೋದಿಲ್ಲ. ತಗೋಬೇಕು, ಅದು ಹಕ್ಕು ನಿಮ್ಮದು. ನೀವು ಅವ್ರು ಕೊಡೋ ಅವ್ರ ಕರ್ತವ್ಯ, ಅದು ಡ್ಯೂಟಿ ಮಾಡಬೇಕು. ಆದರೆ ಬೇಗ ತಗೊಳ್ತಾರ ನಿಮ್ಮದು? ಇಲ್ಲ. ಅದೇ ಒಬ್ಬ ವ್ಯಕ್ತಿ ಇನ್ಫ್ಲೂಯೆನ್ಸ್ ತೊಗೊಂಡು ಹೋದ್ರಿ ಅಂದ್ರೆ ಹೆದರಿ ತಗೊಳ್ತಾರೆ. ಅದೇ ರೀತಿ ಇವತ್ತು ನೀವು ನ್ಯಾಯವನ್ನು, ಗ್ರಾಹಕರು ಇವತ್ತು ನ್ಯಾಯವನ್ನು ಪಡಿಬೇಕು, ನೀವು ಮೋಸ ಹೋದಾಗ ನ್ಯಾಯವನ್ನು ಪಡಿಬೇಕು ಅಂದ್ರೆ ಕೇವಲ ನಮ್ಮ ಅಖಿಲ ಭಾರತೀಯ ಗ್ರಾಹಕ ಪಂಚಾಯಿತಿ ಒಂದು ಹೆಸರು ಹೇಳಿದ್ರಿ ಅಂದ್ರೆ ಬೇಗ ಹೆದರ್ತಾರೆ. ಇವತ್ತು ಇದು ನೀವು ಇವತ್ತು ಆನ್ಲೈನ್ ಶಾಪಿಂಗ್ ಮಾಡ್ತೀರಿ, ಮಾಲ್ಗಳ ಶಾಪಿಂಗ್ ಮಾಡ್ತೀರಿ, ಒಳಗಾಗ್ತೀರಿ ಅಲ್ಲೇ, ಆದ್ರೆ ಪಡಿತೀರಿ, ನ್ಯಾಯ ದೊರಕ್ತೈತಿ ನಿಮ್ಗೆ. ಎಲ್ಲಿ ಬಿಟ್ಟು ನಾವು ಒಬ್ಬ ಏನು ಮಾಡೋದು, ಏನು ಸಾಧ್ಯ ಐತಿ ಅಂತ ಹೇಳ್ತೀರಿ. ಒಬ್ಬನಿಂದ ಸಾಧ್ಯ, ನೀವು ಪ್ರಯತ್ನ ಪಡಬೇಕು ಅನ್ನೋದನ್ನು ನಾವು ಹೇಳ್ತೀವಿ. ಅದಕ್ಕೆ ಈ ಸಮಾಜ ಕಾರ್ಯವನ್ನು ನಾವು ಅಷ್ಟೇ ಮಾಡಿದರೆ ಸಾಲದು, ಅದರ ಜೊತೆಗೆ ನಿಮ್ಮ ಇವತ್ತಿನ ಯುವ ಪೀಳಿಗೆನೂ ನಮ್ಮ ಕೈ ಜೋಡಿಸ್ಬೇಕು ಅಂತೇಳಿ ನಾನು ಹೇಳಕ್ಕೆ ಇಚ್ಛಾಪಡ್ತೀನಿ. ಈ ನೀವೇನು ಅಭ್ಯಾಸ ಮಾಡ್ತಿರ್ತೀರೋ ಆ ಅಭ್ಯಾಸದ ಜೊತೆಗೆ ಹಲವಾರು ಕಾನೂನುಗಳ ಬಗ್ಗೆ ತಿಳ್ಕೊಳ್ರಿ, ಜನಸಾಮಾನ್ಯನಿಗೆ ನ್ಯಾಯ ಒದಗಿಸೋಕೆ ಒಂದು ಪ್ರಯತ್ನವನ್ನು ಮಾಡಿರಿ ಅಂತೇಳಿ ನಾನು ಹೇಳ್ಬೋದು. ಈ ಗ್ರಾಹಕ ಪಂಚಾಯಿತಿ ಬಗ್ಗೆ ನಮ್ಮ ಸರ್ ಭಾಳ ವಿಸ್ತಾರವಾಗಿ ಹೇಳಿದರು. ಅದ್ರ ಬಗ್ಗೆ ಇನ್ನೇನಾದರೂ ಮುಂದೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ? ಮೊದಲು ನಾವು ಮಾಡಬೇಕು. ನನಗೇನಾದರೂ ನಾನು ಶಾಪಿಂಗ್ ಮಾಡಿದಾಗ ನಾನು ಮುಂದೆ ಹೋಗಬೇಕು. ಎಲ್ಲಿ ಬಿಡೋದು, ವಕೀಲರ ಹತ್ರ ಹೋಗೋದಾಗ್ತೈತಿ, ಫೀ ಕೊಡೋದಾಗ್ತೈತಿ, ಅದಕ್ಕಿಂತ ದುಪ್ಪಟ್ಟು ಖರ್ಚಾಗ್ತೈತಿ ಅಂಥೇಳಿ ನಮ್ಮ ತಲೆಯೊಳಗೆ ಇರ್ತೈತಿ. ಅದನ್ನು ನಾವು ತೆಗಿಬೇಕು.
ನೀವು ಈ ರೀತಿ ನಾವು ಗ್ರಾಹಕ ಪಂಚಾಯಿತಿ ಕೇಂದ್ರಗಳನ್ನು ಗ್ರಾಮಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ತೆರಿತಾ ಇದ್ದೇವೆ. ಯಾಕಂದ್ರೆ ಒಂದು ಸಮಾಜ ಸೇವೆಯನ್ನು ಒದಗಿಸಿ ಎಲ್ಲರೂ ಒಂದು ಸುವ್ಯವಸ್ಥಿತ ಜೀವನವನ್ನು ಮಾಡೋಣ ಅಂಥೇಳಿ ಈ ಸಂಘದ ಕೆಲಸ ಇದು. ಅಖಿಲ ಭಾರತೀಯ ಗ್ರಾಹಕ ಪಂಚಾಯಿತಿ ಇದೆ. ಅದೇ ರೀತಿ ನೀವು ಎಲ್ಲ ನಿಮ್ಮ ಗ್ರಾಮಗಳಲ್ಲಿ ಈ ಬಗ್ಗೆ, ಈ ಅಖಿಲ ಭಾರತೀಯ ಗ್ರಾಹಕ ಪಂಚಾಯಿತಿದ ಬಗ್ಗೆ ತಿಳುವಳಿಕೆಯನ್ನು ಹೇಳಿ ಅವ್ರಿಗೆ ನ್ಯಾಯವನ್ನು ಒದಗಿಸಿಕೊಡೋಕೆ ಒಂದು ಪ್ರಯತ್ನವನ್ನು ನೀವೆಲ್ಲರೂ ಮಾಡ್ತೀರಿ ಅಂಥೇಳಿ ನಾನು ನಂಬಿದ್ದೀನಿ. ಮಾಡ್ತೀರಿ ಪ್ರಯತ್ನ ಮಾಡಿ. ಅದೇ ರೀತಿ ಏನಿಲ್ಲ, ಸೈನಿಕ ಕೇಂದ್ರದಲ್ಲಿ ತರಬೇತಿಯನ್ನು ಪಡೆದು ತಾವೆಲ್ಲರೂ ದೇಶ ರಕ್ಷಣೆಗೆ ಹೋಗಲಿ ಅಂಥೇಳಿ ಎಲ್ರಿಗೂ ನಾನು ಹಾರೈಕೆಯನ್ನು ಮಾಡ್ತೇನೆ. ನಿಮ್ಗೆ ಆಗಬೇಕು ತಾವೆಲ್ಲ. ಅಖಿಲ ಭಾರತೀಯ ಗ್ರಾಹಕ ಪಂಚಾಯಿತಿ ಬಗ್ಗೆ ತಮ್ಮ ಜೊತೆಗೆ ನಾವು 4 ಮಾತುಗಳನ್ನು, ವಿಷಯಗಳನ್ನು ಹಂಚ್ಕೊಳ್ಳೋಕ್ಕೆ ನಮ್ಮ ಅಡಿ ಹುಡುಗರು ಸರ್ ಅವರು ನಮಗೆ ಕರೆದು ಇಲ್ಲೇ 4 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಅವರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತೇನೆ. ಶ್ರೀ ಎಂ ಸಿದ್ದರಾಮಣಿ ಅಧಿವ್ಯಕ್ತ ಪರಿಷತ್ ಘಟಕ ಬೈಲಹೊಂಗಲ ಅಧ್ಯಕ್ಷರು ಇವರು ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಗ್ರಾಹಕ ಮಂಡಳದಲ್ಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಈ ಅಖಿಲ ಭಾರತೀಯ ಗ್ರಾಹಕ ಪಂಚಾಯಿತಿ ಕರ್ನಾಟಕ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ CS ಚಿಕ್ಕನಗೌಡ ಸರ್ ಅವರೇ, ಅವರು ನಮ್ಮ ಅಖಿಲ ಭಾರತ ಗ್ರಾಹಕ ಪಂಚಾಯಿತಿಯ ಒಂದು ಪ್ರಾಂತಕ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಅಖಿಲ ಭಾರತ ಗ್ರಾಹಕ ಪಂಚಾಯಿತಿಯ ಜಿಲ್ಲಾಧ್ಯಕ್ಷರಾದಂಥ ನಿಂಬಾಳ್ಕರ್ ಮೇಡಮ್ ಅವರೇ, ಹಾಗೂ ಈ ಸಂಸ್ಥೆ ಅಧ್ಯಕ್ಷರಾದಂಥ ಅಡಿಹುಡಿ ಸರ್ ಅವರೇ, ಹಾಗೂ ನಮ್ಮ ಆತ್ಮೀಯ ವಕೀಲರಾದಂಥ ಕಾವಲರ್ ಸರ್ ಅವರೇ, ಹಾಗೂ ಹಿರೇಮಠ ಸರ್ ಅವರೇ, ಹಾಗೂ ಕಾನಟಿ ಸರ್ ಅವರೇ, ಇವತ್ತು ನಿಮಗೆ ನಮ್ಮ ಚಿಕ್ಕನಗೌಡ ಸರ್ ಅವರು ಇವತ್ತು ಅಖಿಲ ಭಾರತೀಯ ಗ್ರಾಹಕ ಪಂಚಾಯತಿ ಏನೇನು ಇದ್ರಾಗ ಕಾನೂನುಗಳದಾವು, ಎಷ್ಟು ಅವಶ್ಯಕತೆಗಳದಾವ ಅನ್ನೋ ಬಗ್ಗೆ ನಿಮಗೆ ಸವಿಸ್ತಾರವಾಗಿ ಹೇಳಿದ್ರು. ಯಾಕಂದ್ರೆ ಇವತ್ತು ಮೊದಲ ಒಂದು ಮಾರ್ಕೆಟ್ದಾಗತಿ. ಈಗ ನೀವು ಆಗಲೇ ನಿಮಗೆಲ್ಲ ಕ್ವಶನ್ ಕೇಳಿರೋರು, ನಿಮ್ಗೆ ಯಾವಾಗ ಮೊದಲು ಹೆಂಗಿದ್ದು, ಈಗ ಹೆಂಗೈತಿ, ಈಗ ಹೆಂಗೆ ಬದಲಾವಣೆ ಆಗೈತಿ. ಹಿಂಗೆ ಬದಲಾವಣೆಗಳಾಗಬೇಕಾದ್ರೆ ನಿಮಗೆ ಅದರ ಸಂಬಂಧಪಟ್ಟಂಥ ಕಾಯ್ದೆಗಳನ್ನು ತಿಳ್ಕೊಂಡಾಗ ಅಷ್ಟೇ ಬದಲಾವಣೆ ಸಾಧ್ಯ ಐತಿ. ನಿಮಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ಬದಲಾವಣೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅದೇನೂ ಇರ್ಬೇಕು ಬಿಡಪ್ಪ, ಏನೂ ಇರ್ಬೇಕು ಬಿಡಪ್ಪ ಅನ್ನುವಂಥ ಒಂದು ಭಾವನೆ ನಿಮ್ಮ ತಲೆ ಹುಡ್ತೈತಿ. ಅದಕ್ಕೆ ಇಂಥವೇನು ಇವು ಗ್ರಾಹಕ ದಿಕ್ಸೂಚಿ ಬುಕ್ಸ್ ಇರ್ತಾವೆ, ಇವು ನೀವು ಹೆಂಗೆ ನೀವು ಈಗ ನಿಮ್ಮ ಮಿಲ್ಟ್ರಿ ಸಿಲೆಕ್ಷನ್ ಆಗ್ಬೇಕಾದ್ರೆ ನೀವು ಅದ್ರ ಏನು ಅಭ್ಯಾಸ ಮಾಡ್ತಿರಲ್ಲ, ಅದೇ ರೀತಿ ಇದರ ಬುಕ್ಸ್ಗಳು ಇರ್ತಾವೆ. ಅವು ನೀವು ತಿಳ್ಕೊಂಡಾಗ ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಬೆಳ್ತೈತಿ. ಅವು ಓದುವಂಥ ಒಂದು ಹವ್ಯಾಸ ಬೆಳ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡಾಗ ನಾಲೆಜ್ ಬರ್ತೈತಿ ನಿಮ್ಗೆ. ಅದಕ್ಕೆ ನೀವು ಜನಸಾಮಾನ್ಯಗಳು ಇವು ಏನು ಗ್ರಾಹಕ ಪಂಚಾಯಿತಿ ಅಂದ್ರೆ ಈಗ ಪ್ರತಿಯೊಬ್ಬರೂ ಇವತ್ತು ನಾವು ಒಂದು ಮೊಬೈಲ್ ತರಕ್ಕೆ ಹೋಗ್ತೀವಿ, ಒಂದು TV ತರಕ್ಕೆ ಹೋಗ್ತೀವಿ, ಒಂದು 2 ವೀಲರ್ ತೊಗೋತೀವಿ, ಕಾರ್ ತೊಗೋತೀವಿ, ಎಲ್ಲ ತೊಗೋತೀವಿ. ಅವ್ರು ಏನು ಮಾಡ್ತಾರೆ, ಕಂಪ್ನಿಯವರು ನಿಮಗೆಲ್ಲ ಹೇಳ್ತಾರೆ, ನಿಮಗೆ ಈ ಮೊಬೈಲಿಂದ ಇಷ್ಟು ಹಿಂಗೈತ್ರಿ ಅಂತೆಲ್ಲ ತಿಳಿಸಿ ಹೇಳ್ತಾರೆ. ನೀವೆಲ್ಲ ತೊಗೊಂಬಂದು ಅದನ್ನ ಮಡಿಗೆ ಹೋಗೋದು ಯೂಸ್ ಮಾಡೋದ್ನಾಗ ಅವ್ರು ಹೇಳ್ತಿದ್ರಾಗಿರೋದಿಲ್ಲ. ಅವ್ರೆಲ್ಲ ನಿಮ್ಗೆ ಏನು ಹೇಳ್ತಾರೆ ಅಂದರೆ ಡಬ್ಬಿನ ಎಲ್ಲ ಸುಳ್ಳು ಹೇಳ್ತಾರೆ. ಅವಾಗ ನೀವು ಯೂಸ್ ಮಾಡೋ ಟೈಮ್ದಾಗ ಅದ್ರಾಗ ಅವ್ರೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹಾಕಿರ್ತಾರೆ. ಅದು ನೀವೆಲ್ಲ ಸ್ಟಡಿ ಮಾಡಿ ನಿಮ್ಗೆ ಅದರಿಂದ ಮೋಸ ಹೋದ್ರಿ ಅಂದ್ರೆ ನೀವು ಗಪ್ಪ ಕುಂದ್ರಬಾರ್ದು ಮನ್ಯಾಗ. ಎಲ್ಲಿ ಬಿಡ್ರಿ, ಯಾಕೆ ಹೋಗೋದು, ಅವನ ಅಂಗಡಿಗೆ ಹೋಗ್ಬೇಕು, ಅವ್ನಿಗೆ ಕೇಳಬೇಕು, ನಾವು ಅಲ್ಲಿ ಹೋಗಂತಾನು ಇಲ್ಲಿ ಹೋಗಂತಾನು ಇಲ್ಲಿ ಹೋಗ ಏನೇನು ಇಲ್ಲ. ಇದೇನು ಗ್ರಾಹಕ ಪಂಚಾಯತಿ ಬಂದ ಮ್ಯಾಗ ಈಗ ನೀವೇನೀಗ ಅವರು ಜಿಲ್ಲಾ ನ್ಯಾಯಾಲಯಗಳು, ಅವು ಏನು ರಾಜ್ಯ ನ್ಯಾಯಾಲಯ, ರಾಷ್ಟ್ರೀಯ ನ್ಯಾಯಾಲಯಗಳು ಹೇಳಿರಲ್ಲ, ಪ್ರತಿಯೊಂದು ಈಗ ನಾವು ಪ್ರತಿಯೊಂದು ತಾಲೂಕಿನಾಗ ಎಲ್ಲ ಒಂದೊಂದು ಒಬ್ಬೊಬ್ರು ವಕೀಲರು ಒಬ್ಬೊಂದು ತಾವಲ್ಲಿ ನಿಮ್ಮ ಕೂಡ ಅವನೊಂದು ಆಫೀಸ ಮಾಡಿಬಿಟ್ಟಾರೆ. ಇವಾಗಲೂ ಅವ್ರು ಕಾಂಟ್ಯಾಕ್ಟ್ ಮಾಡ್ರಿ ಅಂದ್ರೆ ನಿಮಗೆಲ್ಲ ಸಲಹೆ ಕೊಡ್ತಾರೆ. ಅವ್ರು ಹಿಂಗೆ ಮಾಡಬೇಕು, ನೀವು ಅರ್ಜಿ ಕೊಡ್ರಿ, ಹಿಂಗೆ ಮಾಡಿ. ಅಲ್ಲೇನು ಎಲ್ಲೂ ನೀವು ಏನು ₹1 ತುಂಬೋದಿಲ್ಲ, ಫೀಸ್ ಇರೋದಿಲ್ಲ, ಏನಿರೋದಿಲ್ಲ. ನಿಮಗೆ ಆ ಗ್ರಾಹಕ ಪಂಚಾಯತಿಯಿಂದ ಆ ಏನು ಜಿಲ್ಲಾ ಗ್ರಾಹಕ ನ್ಯಾಯಾಲಯಗಳು ಅಲ್ಲಿಂದ ನಿಮಗೆ ಪೂರ್ಣವಾದಂಥ ಒಂದು ಪರಿಹಾರ ಸಿಗ್ತೈತಿ. ಇಲ್ಲದ್ರೆ ಏನಾಗ್ಬಿಡ್ತೈತಿ, ನೀವು ಕೊಟ್ಟಂಥ ರೊಕ್ಕ ಮೋಸ ಆಗ್ತೈತಿ, ನೀವು ಆ ತೊಗೊಂಡಂಥ ವಸ್ತುನೂ ಮೋಸ ಹೋಗ್ತೀರಿ. ಅದಕ್ಕೆ ಅದ್ರ ಬಗ್ಗೆ ನೀವು ಸರಿಯಾಗಿ ತಿಳ್ಕೊಂಡ ಅದನ್ನು ಉಪಯೋಗ ತೊಗೊಂಡ. ಯಾಕಂದ್ರೆ ಏನಾಗೈತಿ, ಇಂಥ ವಿಷಯಗಳು ನಿಮಗೆ ಎಲ್ಲೆಲ್ಲೂ ಸಿಗೋದಿಲ್ಲ. ವಿಷಯ ಏನೋ ಇವತ್ತು ನಮ್ಮ ಸರ್ ಅಡಿಹುಡಿ ಸರ್ ನಮಗೊಂದು ಅನುಕೂಲತೆ ಮಾಡಿಕೊಟ್ಟಾರಂತೇಳಿ ಇಲ್ಲಿ ಬಂದು ನಿಮಗೆ ಆ ವಿಷಯ ಅಂತೇಳಿ ಹೇಳ್ತಾರೆ. ನೀವು ಹೋಗ್ಬೇಕು, ಕಲ್ಕೋಬೇಕಂದ್ರೂ ಎಲ್ಲಿ ಸಿಗೋದಿಲ್ಲ ನಿಮಗೆ. ಅದಕ್ಕೆ ಇವತ್ತು ಇದನ್ನು ಅಗ್ದಿ ಶ್ರದ್ಧೆಯಿಂದ ಕೇಳಿದಿರಿ. ಈ ವಿಷಯಗಳನ್ನು ನೀವು ತಿಳ್ಕೊಂಡಿರಿ, ನಿಮ್ಮ ಜೀವನದಾಗ ಅಳವಡಿಸ್ಕೊಂಡ ಮುಂದೆ ಜೀವನದಾಗ ನಿಮಗೆ ಏನೋ ಹಿಂದ್ರೆ ಆಯಾ ತಾಲೂಕಾ ಕೋರ್ಟ್ನಾಗ ನೀವು ಅಲ್ಲಿ ಇರ್ತಾವೆ. ತಾಲೂಕಾ ನಿಮ್ದು ಈಗ ನೀವು ಮೂಡಲಿಗೆ ಅವ್ರದಿರಿ, ಖಾನಾಪುರದವ್ರದಿರಿ, ಬೆಳಗಾವದವ್ರದಿರಿ, ಗೋಕಾಕದವ್ರದಿರಿ, ಬೈಲಹೊಂಗಲದವ್ರದಿರಿ, ಸೌದತ್ತಿಯವ್ರದಿರಿ, ಎಲ್ಲೆಲ್ಲಿ ಯಾವ ಊರಿಂದ ಬಂದಿರಲ್ಲ ಯಾವ ತಾಲೂಕು ಕೋರ್ಟ್ನಾಗ ಪ್ರತಿಯೊಂದು ಎಲ್ಲರ ವಕೀಲರು ಒಬ್ಬರು ಹಿಂಗೆ ಆರಾಕ್ಟರ್ ಬಗ್ಗೆ ಹೇಳಕ್ಕೆ ನಿಮ್ಗೆ ಇರತ್ತಾರ. ಹಂಗೇನೋ ಇದ್ದಾಗ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೇಕು. ನೀವು ಕಾಂಟ್ಯಾಕ್ಟ್ ಮಾಡಿ ಹೋಗಿ ಹಿಂಗೈತಿ ಸಮಸ್ಯೆ ಅಂತ ಹೇಳಿ ಪರಿಹಾರ ಕಂಡ್ರೆ ಇದೊಂದು ಇದಾಗತ್ತೆ. ಇದಕ್ಕೆ ನಮಗೆ ಅಧಿವಾಗ ಪರಿಷತ್ ಅಂತೇಳಿ ನಮ್ಮ ವಕೀಲರ ಸಂಘಟನೆಯೂ ಆಯ್ತು. ಅದ್ರಾಗ ಅಧಿವಾಗ ಪರಿಷತ್ ನಿಮ್ಮ ವಕೀಲರು ನಾವು ಏನದು ನಮ್ಮ ತಲೆ ಬಂದು ಕನೆಕ್ಟ್ ಮಾಡ್ರು, ನಾವು ನಿಮಗೆ ಅದಕ್ಕೆ ಫ್ರೀಯಾಗಿ ನಿಮಗೆ ಸಲಹೆ ಕೊಡ್ತಾವೆ. ಹಂಗೆ ಈಗ ಅವ್ರ ಅಖಿಲ ಭಾರತ ಗ್ರಾಹಕ ಪಂಚಾಯತಿ ಪ್ರತಿ ತಾಲೂಕಿಗೆ ಒಂದದಾವು, ವಕೀಲರ ಕಡೆ ಇರ್ತಾವೆ. ನೀವು ಕಂಡಕ್ಟ್ನೆ ಮಾಡ್ಕೊಂಡು
ಅದರ ಉಪಯೋಗ ತೋರಿ ಮತ್ತು ತಾವು ಇಲ್ಲಿ ಒಂದು ದೊಡ್ಡ ಸಂಸ್ಥೆ ಒಳಗೆ ಸರ್ ಒಳಗೆ ಇಂಥ ಒಂದು ಸಂಸ್ಥೆ ಒಂದು ನಾನು ಎಲ್ಲೂ ನೋಡಿಲ್ಲ ಕರ್ನಾಟಕದಾಗ. ನಾನು ಎಷ್ಟು ರಗಡ ಕಡೆ ಹೋಗಿದ್ದು ನೋಡಿಲ್ಲ. ಭಾಳ ಅಂದ್ರೆ ಒಂದು 20 ಹುಡುಗರು 30 ಹುಡುಗರು ಕರ್ಕೊಂಡೆ, ಒಂದು 50 ಹುಡುಗರು ಕರ್ಕೊಂಡು ಇಷ್ಟು 250 ಹುಡುಗರಿಗೆ ನಿಮಗೆ ಬೆಳಗ್ಗೆ ಊಟ ನಾಷ್ಟ ಚಹಾ ಒಟ್ಟು ನಿಮ್ಮನ್ನು ಅವ್ರ ಮಕ್ಕಳ ಥರ ನೋಡ್ಕೋತಾರೆ ನಿಮ್ಮನ್ನು. ಅವರು ದೇವರು ಅದಕ್ಕೆ ಅವರಿಗೆ ಇಂಥ ಒಂದು ಐಶ್ಯ ಆರೋಗ್ಯವನ್ನು ನೀಡಲಿ ಅಂಥೇಳಿ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಮತ್ತು ನೀವು ಇಲ್ಲಿ ಏನು ಪ್ರತ್ಯಕ್ಷ ಬಂದಿರಿ ಎಲ್ಲರೂ ಈ ಒಂದು ಸೆಲೆಕ್ಷನ್ ಆಗಿ ಒಟ್ಟರು ನೀವು ದೇಶ ಸೇವೆಗೆ ಹೋಗ್ಬೇಕಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ನನಗೆ 2 ಮಾತು ಅವಕಾಶ ಕೊಟ್ಟಿದ್ದಕ್ಕೆ ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಆಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.